ಜೈ ಶ್ರೀನಿವಾಸ. ಶ್ರೀ ಜೈ ಗುರುಭ್ಯೋ ನಮಃ. ಶ್ರೀನಿವಾಸಾಜಿ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಮಿತಾತ್ಮಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಯಗ್ರೀವ ಹಯಗ್ರೀವ ಹಯಗ್ರೀವರ್ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಲಿಂಗಗನ್ಯಾ ಪ್ರವಾಹವತ್ ಅಭ್ರಮಂ ಬಂಗರಹಿತಂ ಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ವಿಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್ ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅರ್ತಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ತಿಗಜಕೇಸರಿ ಶ್ರೀವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಕಾಕರಾಣಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಭಕ್ತಾನಾಮಾನಸಾಂಭೋಜಭಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಗೀಂದ್ರಗುರವೇ ನಮಃ. ಪ್ರಣಮತ್ಕಾಮಧೇನುಂ ಚ ಭಜಸ್ವರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಳವೇ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಇದು ನಾನು ಹಾ, ನಿನ್ನೆ ಮೆಸೇಜ್ ಹಾಕಿದ್ದೆ. ಜೈ ಎಷ್ಟು ಶ್ರೀನಿವಾಸ್. ಜನ ತಿಳ್ಕೊಂಡ್ರು ಅಂತಿಲ್ಲ. ಟಾಪಿಕ್ ಮಟ್ಟದನೇ ಇತ್ತು ನಾವು ಹಾಕಿದ್ದೆವು. ಬಟ್ ನಿನ್ನೆ ಮೆಸೇಜ್ ಈ ಟೈಮ್ ಹಾಕಿದ್ದೆವು. ಪರವಾಗಿಲ್ಲ, ನಾವು ಶುರು ಮಾಡೋಣ. 8 ಜನ 7 ಜನ ಇದ್ರಿ. ಆರಾಮ್ ಶುರು ಮಾಡೋಣ. ಸರ್, ನಾವು ಇವತ್ತು ತಕೊಂಡು ಇದು ಒಂದು ನಮ್ಮ ವೇದಶ್ರೀ ವೇದವ್ಯಾಸ ಮುಖ್ಯ ಪ್ರಾಣ ದಾಸ ಸಾಹಿತ್ಯ ಪ್ರಜ್ಞಾಲಯ ಈ ಒಂದು ಇದರಲ್ಲಿ ನಾವು ಈ ವಿಜಯದಶಮಿ ಆ ಸಮಯದಲ್ಲಿ ನವರಾತ್ರಿ ಆದ ಮೇಲೆ ನಾವು ಇದನ್ನು ಶುರು ಮಾಡಿದ್ದೆವು. ಇದು ಬಂದು ನಾವು ಇವತ್ತು ಮಾಡೋದು 5ನೇ ಸೆಷನ್. ದಾಸ ಸಾಹಿತ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ದಾಸ ಸಾಹಿತ್ಯವನ್ನು ನೋಡ್ತಾ ಬರ್ತಾ ಇದ್ದೆವು. ಮೊದಲೇ ನಾವು ನೋಡಿದ್ದು ಬಂದು ದಾಸ ಸಾಹಿತ್ಯದಲ್ಲಿ ಅನುಷ್ಠಾನ ಅವಾಗೆ ನೋಡಿದ್ದೆವು. ಆಚಾರ ಅನುಷ್ಠಾನ ಅಂತ ಒಂದು ನೋಡಿದೆವು. ಆಮೇಲೆ ಬಂದು ವಾದಿರಾಜರ ಸುಂದರಕಾಂಡ ಅದು ನೋಡಿದೆವು. ಆಮೇಲೆ ಬಂದು ದಾಸ ಸಾಹಿತ್ಯದಲ್ಲಿ ಮುಂಡಿಗೆ ಪದಗಳು ಅಂತ ಮುಂಡಿಗೆ ಪದಗಳ ಬಗ್ಗೆ ಒಂದು ಪರಿಚಯ ಆಯಿತು. ಆಮೇಲೆ 4ನೇದಾಗಿ ನಾವು ನೋಡಿದ್ದು ದಾಸ ಸಾಹಿತ್ಯದಲ್ಲಿ ಯಾರೆಲ್ಲ ಶ್ರೀನಿವಾಸ ಕಲ್ಯಾಣವನ್ನು ರಚನೆ ಮಾಡಿದ್ದಾರೆಯೋ ಬೇರೆ ಬೇರೆ ಶ್ರೀನಿವಾಸ ಕಲ್ಯಾಣ, ಪುರಂದರದಾಸರು ವಾದಿರಾಜರು ಎಲ್ಲರೂ ಮಾಡಿದಂತಹ ಶ್ರೀನಿವಾಸ ಕಲ್ಯಾಣವನ್ನು ನೋಡಿದೆವು. ಇವತ್ತು ನಾಡು ನೋಡ್ತಾ ಇರೋದು ಹನುಮತ್ ಜಯಂತಿ ಬರ್ತಾ ಇದೆ. ಶುಕ್ರವಾರ ಹನುಮತ್ ಜಯಂತಿ 19th ಡಿಸೆಂಬರ್ ಅಂದ ದಾಸ ಸಾಹಿತ್ಯದಲ್ಲಿ ಹನುಮಂತನ ಮಹಿಮೆ ಎಂಬುದಾಗಿ ನಾವು ಇವತ್ತು ನೋಡಲಿಕ್ಕಿದ್ದೆವು. ಯಥಾಶಕ್ತಿ ನೋಡೋಣ. ಇರುವಂಥ ಒಂದು 50 ನಿಮಿಷ ಕಾಲದಲ್ಲಿ ಎಷ್ಟು ಸಾಧ್ಯವೋ. ಯಾತಕ್ಕೆಂದರೆ ವಾಯುದೇವರ ಮೇಲೆ ಹೆಚ್ಚು ಹೆಚ್ಚು ಕೃತಿಗಳಿದೆ. ಇದ್ರೂ ಇರುವಂಥ ಸಮಯದಲ್ಲಿ ನಾವು ಖಂಡಿತ ನೋಡೋಣ. ನಾವು ಸಂಗ್ರಹ ಮಾಡಿ ತಗೊಂಡು ಬಂದಿದ್ದೇವೆ. ಆಸ್ ಯೂಶ್ವಲ್ ಬಂದು ಇದನ್ನು ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದ್ದೆವು. ಅದರಲ್ಲಿ ಅದು ಮೊದಲು ಆ ಕೃತಿಗಳನ್ನ ಇಟ್ಟುಕೊಂಡು ಎಷ್ಟು ವಾಯುದೇವರ ಮಹಿಮೆ, ಅದರಲ್ಲಿ ವಾಯುದೇವರಲ್ಲಿ ನಾವು ಇವತ್ತು ನೋಡೋದು ಒಂದೇ ಆಂಜನೇಯರ ಮಹಿಮೆ ಮಾತ್ರ. ಅದರಿಂದ ಎಷ್ಟು ಮುರಿದೆಯೋ ನಾವು ನೋಡೋಣ. ನಿಮಿಷ. ಸ್ಕ್ರೀನ್ ಶೇರ್ ಮಾಡ್ತಾನೆ. ಇದು ನಿಮಗೆ ಏದೋ ಕ್ವಶನ್ ಇದೆಯಾ? ಶುರು ಮಾಡಬಹುದಾ? ನಿಮಗೇದೋ ಬೇಕಾರ್ತೆಯಾ? ನಾವು ಮಾಡಿ ಬಂದಿದ್ದೇನೆ, ನೋಡೋಣ. ಇದ್ರಲ್ಲಿ ಏದೋ ಮಧ್ಯದಲ್ಲಿ ನೀವು ಕ್ವಶನ್ ಇದ್ದರೆ ಇಲ್ಲ ಬೇರೆ ರೀತಿ ಹೇಳಬೇಕು ಅಂದರೆ ಹೇಳಿ.
ಇದು ಯಾರಿಗೂ ಕನ್ನಡ ಬರಲಿಲ್ಲ, ತಮಿಳ್ ಮಾತ್ರ ಹೇಳಬೇಕು ಅಂತಿದೆಯಾ? ಇಲ್ಲ ಕನ್ನಡ ಮಾತ್ರ ಮಾತಾಡ್ಬೋದಾ? ಎಲ್ಲರಿಗೂ ಕನ್ನಡ ಬರ್ತೀಯಾ? ಯಾರೊಬ್ಬರಿಗೆ ಮರಾಠಿ ಇದ್ದು ತಮಿಳ್ ಮಾತ್ರ, ತಮಿಳ್ ಹೇಳಬೇಕು ಅಂದ್ರೆ ರಿಪೀಟ್ ಮಾಡ್ತಾರೆ. ಎಲ್ಲರಿಗೂ ಕನ್ನಡ ಬರ್ತಾ ಇದೆಯಾ? ಬರ್ತ ಗುರುಗಳೇ. ಹಾ, ಸರಿ. ಸ್ಕ್ರೀನ್ ಕಾಣಿಸ್ತೀಯಾ? ದಾಸ ಸಾಹಿತ್ಯದಲ್ಲಿ ಹನುಮಂತನ ಮಹಿಮೆ ಅಂತ ನಮಗೆ ಗೊತ್ತು. ಹನುಮಂತ ದೇವರು ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಅಂತ. ವಾಯುದೇವರೇ ಜೀವೋತ್ತಮರು, ಮುಖ್ಯ ಪ್ರಾಣದೇವರು, ಮೂಲ ರೂಪದಲ್ಲಿ ಮುಖ್ಯ ಪ್ರಾಣದೇವರು, ಅವರು ಜೀವೋತ್ತಮರು. ಅವರು ಮೂರು ಅವತಾರವನ್ನು ತೆಗೆದಿದ್ದಾರೆ, ಹನುಮ, ಭೀಮ, ಮಧ್ವ ಅಂತ. ಈ ಹನುಮ, ಭೀಮ, ಮಧ್ವ ಅವತಾರದಲ್ಲಿ ಭಗವಂತನ ಸೇವೆಗಾಗಿ ಅವರು ಅವತಾರವನ್ನು ಮಾಡಿದ್ದಾರೆ. ನಮ್ಮಂತಹ ಒಂದು ಜೀವರಾಶಿಗಳಾಗಿ ಪಾಪ ಪುಣ್ಯಗಳ ಬಂದು ನಾವು ಅನುಭವಿಸಿಕಾಗಿ ಬಂದಿಲ್ಲ. ಅವರು ಬಂದದ್ದು ಯಾತಕ್ಕೆ ಅಂದರೆ ಭಗವಂತನ ಸೇವೆ ಮಾಡಲಿಕ್ಕಾಗಿ. ಶ್ರೀರಾಮ್ ಹನುಮತ್ ಸೇವ್ಯಂ, ಶ್ರೀಕೃಷ್ಣಂ ಭೀಮ ಸೇವಿತಂ, ಶ್ರೀವ್ಯಾಸಂ ಮಧ್ವ ಸಂಸೇವ್ಯಂ ನಮಾಮಿ ಜ್ಞಾನ ಸಿದ್ಧಯೇ ಅಂತ ಅವರು ಮೂರು ಅವತಾರವನ್ನು ತೆಗೆದಿದ್ದು ಭಗವಂತನ ಸೇವೆಗಾಗಿ ಅಂತ ನಾವು ಗೊತ್ತು. ಈ ವಾಯುದೇವರ ಮಹಿಮೆ, ಅದು ಹನುಮಂತ ದೇವರ ಮಹಿಮೆ ಅಂತ ಕೇಳಬೇಕು ಅಂದರೆ ಹನುಮಂತನ ಸ್ಮರಣ ಮಾತ್ರದಿಂದಲೇ ನಾವು ಫಲಗಳನ್ನು ಪಡಿಬಹುದು ಅಂತ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಢ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ ಅಂತ. ಬುದ್ಧಿರ್ಬಲಂ, ಬುದ್ಧಿ, ಬಲಂ, ಯಶಸ್ಸು, ಧೈರ್ಯಂ, ನಿರ್ಭಯತ್ವಂ, ಭಯ ಇಲ್ಲದಂತಹ ಒಂದು ಭಾಗ್ಯ, ಭಯ ಪರಿಹಾರ, ಅರೋಗತಾಂ, ಎಲ್ಲ ರೋಗಗಳ ಪರಿಹಾರ, ಅಜಾಢ್ಯಂ, ವಾಕ್ಪಟುತ್ವಂ, ಒಳ್ಳೆ ಎನರ್ಜೆಟಿಕ್ ಇರುವಂತಹ ಒಂದು ಬಲ ನಮಗೆ ಕೊಟ್ಟು ಅನುಗ್ರಹ. ಮುಖ್ಯವಾಗಿ ವಾಕ್ಪಟುತ್ವ ಅಂದ್ರೆ ಅವರು ಹೇಳಿದ್ದು, ವಾಕ್ಪಟುತ್ವ ಅಂತ ಹೇಳಿದರೆ ಒಳ್ಳೆ ಮಾತು ಚಾತುರ್ಯ. ಮಾತು ಚಾತುರ್ಯವನ್ನು ಪಡಬೇಕು ಅಂದ್ರೆ ವಾಯುದೇವರ ಅನುಗ್ರಹ ಬೇಕು ಅಂತ ಹೇಳ್ತಾರೆ. ಅಂತ ವಿಶೇಷವಾಗಿ ಆ ಹನುಮಂತ ದೇವರ ಮಹಿಮೆಯನ್ನ ಸ್ಮರಣ ಮಾತ್ರದಿಂದಲೇ ನಾವು ಪಡೆಯಬಹುದು. ಇಷ್ಟು ಫಲಗಳನ್ನ ಪಡೆಯಬಹುದು ಅಂದ್ರೆ ಅವರಿಗೆ ಅಷ್ಟು ವಿಶೇಷವಾದ ಗುಣಗಳಿದೆ ಅಂತ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಜಿ ಮಹಾಕಾವ್ಯದಲ್ಲಿ ಹೇಳ್ತಾರೆ. ಯೇ ಯೇ ಗುಣನಾಮ ಜಗತ್ ಪ್ರಸಿದ್ಧಾ ಎಂತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇಣಂ ಹನುಮಂತ ಮಾಹುಹು ಅಂತ. ಈ ಲೋಕದಲ್ಲಿ ಏನೇನು ಒಳ್ಳೆ ಗುಣಗಳುಂಟು ಆ ಗುಣಗಳೆಲ್ಲ ಹನುಮಂತ ದೇವರಲ್ಲಿ ಇದೆ ಅಂತ. ಅಷ್ಟು ವಿಶೇಷವಾದ ಗುಣಗಳು ಆ ಸಮೂಹ ಅವರಲ್ಲಿ ಇದೆ ಅಂತ. ಹನುಮಂತ ದೇವರ ಮಹಿಮೆಯನ್ನ ಬೇರೆ ಬೇರೆ ರೀತಿಯಲ್ಲಿ ದಾಸರು ಅಂದರೆ ದಾಸ ಸಾಹಿತ್ಯನ ಕೊಟ್ಟಿರುವ, ಅದು ಗೃಹಸ್ಥರಾದ ದಾಸರುಗಳು ಇರಬಹುದು, ಪೀಠಾಧೀಶರಾಗಿರುವಂತಹ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರ ಮಹಿಮೆಯರೆಲ್ಲ ಕೂಡ ದಾಸ ಸಾಹಿತ್ಯದಲ್ಲಿ ವಾಯುದೇವರನ್ನ, ಹನುಮಂತ ದೇವರ ಮಹಿಮೆಯನ್ನ ಕೊಂಡಾಡಿದ್ದಾರೆ ಅಂತ ಯಥಾಶಕ್ತಿ ನಾವು ನೋಡೋಣ. ಅವರು ಎಂಥವರು ಅಂತ ಕೇಳಿದರೆ ಯಾರಲ್ಲಿ ಅವತಾರವನ್ನು ಮಾಡಿದರು ನಾವು ಕೇಳುತ್ತೇವೆ. ಕೂಸಿನ ಕಂಠೀರ, ಮುಖ್ಯ ಪ್ರಾಣನ ಕಂಠೀರ ಅಂತ ಪುರಂದರದಾಸರ ಒಂದು ಕೃತಿ. ಯಾರೆಲ್ಲ ಅವತಾರವನ್ನು ಮಾಡಿದರು? ಕೂಸಿನ ಕಂಠೀರ, ಮುಖ್ಯ ಪ್ರಾಣನ ಕಂಠೀರ, ಬಾಲನ ಕಂಠೀರ, ಬಲವಂತನ ಕಂಠೀರ. ಅವರ ಹುಟ್ಟು ಕೂಸಾಗಿ ಅವರನ್ನು ವರ್ಣನ ಮಾಡಿದ್ದಾರೆ ಪುರಂದರದಾಸರು. ಇವರು ಎಂತಹ ಕೂಸು ಅಂತ ಕೇಳಿದರೆ ಸಾಮಾನ್ಯ ಒಂದು ಕೂಸ ಅವರೆಲ್ಲ. ನಾವು ಎಲ್ಲ ಕೂಸನ್ನು ನೋಡುತ್ತೇವೆ, ಅವರು ಕೂಸಾಗಿ ಅವತಾರ ಮಾಡಿದವರೇ. ಹನುಮಂತನಾಗಿ ಅವರು ಕೂಸಾಗಿದ್ದಾಗ ಹನುಮಂತನಾಗಿ ಹೆಂಗಿದ್ದರು, ಭೀಮಾವತಾರಳಿ ಕೂಸಾಗಿದ್ದಾಗ ಏನ್ ಮಾಡಿದರು, ಆಚಾರ್ಯರ ಅವತಾರ ಮಾಡಿದಾಗ ಏನ್ ಮಾಡಿದರು ಅಂತ ನಮಗೆ ಗೊತ್ತು. ಈಗ ನಾವು ಹನುಮಂತ ದೇವರು ಮಾತ್ರ ನೋಡೋದ್ರಿಂದ ನಾವು ಬೇರೆ ಏನು ತೊಕೊಳ್ಳಿ ಅಲ್ಲಿ. ಆಗ ಹನುಮಂತ ದೇವರು ಮಾತ್ರ ನೋಡಬೇಕು ಅಂದ್ರೆ ಅವರ ಅಂಜನ ಉದರದಿ ಹುಟ್ಟಿತು ಕೂಸು, ಇಲ್ಲ ಜನಿಸಿತು ಕೂಸು, ಅಂಜನಾದೇವಿಯಲ್ಲಿ ಹುಟ್ಟಿದರು. ನಾವು ಹೋದ ವಾರ ನೋಡಿದೆವು. ತಿರುಪತಿ ಕ್ಷೇತ್ರಕ್ಕೆ ವಿಶೇಷವಾಗಿ ಚತುರ್ಯುಗ ಪರ್ವತ ಅಂತ
ತ್ರೇತಾಯುಗದಲ್ಲಿ ಅದಕ್ಕೆ ಅಂಜನಾದ್ರಿ ಅಂತ ಹೆಸರು ಅಂತ. ಅಂಜನಾದೇವಿ ತಪಸ್ಸು ಮಾಡಿ ವಾಯುದೇವರ ಅನುಗ್ರಹವನ್ನು ಪಡೆದು, ವಾಯುದೇವರ ಅನುಗ್ರಹದಿಂದ ಅವರ ಅವತಾರವಾದ ಹನುಮಂತ ದೇವರು ಅವರಲ್ಲಿ ಹುಟ್ಟಿದಳು ಅಂತ. ಅಜಂಜನ ಉದರದಿ ಹುಟ್ಟಿತು ಕೂಸು, ಜನಿಸಿತು ಕೂಸು. ಯಾತಕ್ಕಾಗಿ ಅವರ ಅವತಾರ? ರಾಮರ ಪಾದಕ್ಕೆ ಎರಗಿತು ಕೂಸು ಅಂತ. ರಾಮದೇವರ ಪಾದ ಸ್ಮರಣೆಯನ್ನ ಅದಕ್ಕಾಗಿಯೇ ಬಂದಿರುವಂತಹ ಒಂದು ಕೂಸು. ಈ ಕೂಸು ಮಾಡಿದ ದೊಡ್ಡ ಕಾರ್ಯ ಅಂದರೆ ಸೀತೆಗೆ ಉಂಗುರ ಕೊಟ್ಟಿತು ಕೂಸು ಅಂದರು. ಲಂಕಾಪುರವ ಸುಟ್ಟಿತು ಕೂಸು. ನೀವು ಸಾಮಾನ್ಯ ಕೂಸು ಅಂತ ಅನಿಸಿಕೊಳ್ಳಬೇಡಿ. ಇಲ್ಲಿಂದ ಲಂಕೆಯ ಹಾರಿ ಸೀತೆಯಲ್ಲಿ ಉಂಗರಣವನ್ನು ಮುಟ್ಟಿಸಿ, ರಾಮದೇವರು ಕೊಟ್ಟ ಉದ್ದೇಶವನ್ನ, ವಿಷಯಗಳನ್ನ ಮುಟ್ಟಿಸಿ, ಸೀತೆಗೆ ಮುಟ್ಟಿಸಿ ಉಂಗುರವನ್ನು ಕೊಟ್ಟು ಮತ್ತೇನ್ ಮಾಡಿತ್ತು? ಸಾಮಾನ್ಯರಾಗಿ ಬಂದಿಲ್ಲ, ವಾಪಸ್ ಲಂಕಾಪುರವನ್ನೇ ಸುಟ್ಟಿತು. ಅಂತಹ ಕೂಸು ಅಂತ ವಾಯುದೇವರ ಅವತಾರವನ್ನು ಹೇಳ ಹೊರಟ ಆ ಪುರಂದರದಾಸರು ಅವರು ಸಾಮಾನ್ಯ ಕೂಸಲ್ಲ ಹಂಗಂಬ ವಿಷಯವನ್ನ ಇಲ್ಲಿ ಹೇಳಿದ್ದಾರೆ ಈ ಒಂದು ಪದ್ಯ. ಇನ್ನೊಂದು ವಾಯುದೇವರ ಮಹಿಮೆ ಅಂತ ನಾವು ನೋಡಿದರೆ ಅವರು ರೂಪ ಸೌಂದರ್ಯ, ಹನುಮಂತ ದೇವರ ರೂಪ ಸೌಂದರ್ಯ. ನಾವು ಸುಂದರಕಾಂಡ ಹೇಳಿದಾಗ ನೋಡಿದೆವು ನೆನೆಸ್ತಾನೆ. ಸುಂದರಕಾಂಡ ಅಂದ್ರೆ ರಾಮಾಯಣದಲ್ಲಿ ಒவ்வೊಂದು ಕಾಂಡಕ್ಕೆ ಒಂದೊಂದು ಹೆಸರು ವಾಲ್ಮೀಕಿ ಇಟ್ಟಿದ್ರು. ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ ಅಂತ. ಅದು ಏನು, ಆ ಘಟನೆ ಎಲ್ಲಿ ನಡೆಯಿತು ಅಂತ ಆ ವಿಷಯಗಳನ್ನ ಹೇಳ್ತಾ ಇದ್ರು. ಆ ಜಾಗ ಹೆಸರನ್ನ ಇಟ್ಟುಕೊಂಡಿದ್ರು. ಇಲ್ಲದಿದ್ದರೆ ಏನ್ ಮಾಡ್ತಾ ಇದ್ರು ಅಂದ್ರೆ ಅವರು ಅಲ್ಲಿ ನಡೆದ ವಿಷಯಗಳನ್ನು ಇಟ್ಟುಕೊಂಡಿದ್ರು. ಬಾಲಕಾಂಡ ಅಂದ್ರೆ ರಾಮದೇವರ ಬಾಲಲೀಲೆಗಳನ್ನ ಹೇಳುವಂತಹ ಕಾಂಡ. ಯುದ್ಧಕಾಂಡ ಅಂದ್ರೆ ಯುದ್ಧದ ವಿಷಯಗಳನ್ನು ಹೇಳುವಂತಹ ಕಾಂಡ. ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ ಅಂದ್ರೆ ಆ ಕಾಂಡದಲ್ಲಿ ಅಲ್ಲಿ ನಡೆದ ವಿಷಯಗಳು, ಆ ಜಾಗದ ಹೆಸರನ್ನು ಹೇಳ್ತಾ ಇದ್ರು. ಸುಂದರಕಾಂಡ ಅಂದ್ರೆ ಅದು ಲಂಕಾಕಾಂಡ ಅಂತ ಹೇಳಿಲ್ಲ, ಇಲ್ಲ ಸಮುದ್ರವನ್ನು ದಾಟಿದರೆ ಆ ಕಾಂಡ ಅದೇ ಹೇಳಿಲ್ಲ. ಅವರು ಆ ಕಾಂಡಕ್ಕೆ ಸುಂದರ ಅಂತ ಹೆಸರಿಟ್ಟಿದ್ರು. ಯಾತಕ ಸುಂದರ ಅಂತ ಕೇಳಿದರೆ ಅದ್ರಲ್ಲಿ ಎಲ್ಲನೇ ಸುಂದರ ಅಂತ ವರ್ಣನೆ ಮಾಡ್ತಾರೆ. ಅದ್ರಲ್ಲಿ ಸುಂದರ, ರಾಮದೇವರು ಸುಂದರ, ಸೀತಾದೇವಿ ಸುಂದರಿ, ಅದರಲ್ಲಿ ಬರುವಂತಹ ಕಪಿಗಳು ಸುಂದರ, ಆ ವನ ಸುಂದರ, ಕಥೆಯೇ ಸುಂದರ, ಕಾವ್ಯ ಸುಂದರ ಅಂತ ಹೇಳ್ತಾರೆ. ಅದು ಮುಖ್ಯವಾಗಿ ಹನುಮಂತ ದೇವರ ಮಹಿಮೆಯನ್ನ ತೋರಿಸಿಕೊಡುವಂತಹ ಒಂದು ಕಾಂಡ ಸುಂದರಕಾಂಡ. ಅದ್ರಲ್ಲಿ ಹನುಮಂತ ದೇವರ ಬಲ, ಧೈರ್ಯ, ಅವರ ಪರಾಕ್ರಮ, ಅವರ ವಿವೇಕ, ಅವರ ಚಾತುರ್ಯ, ಅವರು ವಾಕ್ಪಟುತ್ವ, ಹೆಂಗ ಮಾತಾಡಿದರು, ಏನು ಬಲವನ್ನು ತೋರಿಸಿದ್ರು, ಹೆಂಗ ಪರಾಕ್ರಮವನ್ನು ತೋರಿಸಿದ್ರು, ಅವ್ರು ಏನು ಧೈರ್ಯವನ್ನು ತೋರಿಸಿದ್ರು, ಅಷ್ಟು ವೇಗವಾಗಿ ಹೆಂಗ ಹೋಗಿದ್ರು, ಆ ವೇಗದಲ್ಲಿ ವಿವೇಕವನ್ನು ಹೆಂಗ ತೋರಿಸಿಕೊಟ್ಟಿದ್ದಾರೆ, ಹೆಂಗ ಮಾತಾಡಿದ್ದಾರೆ. ಸೀತೆಯಲ್ಲಿ ಒಂದು ಮಾರಿ ಮಾತಾಡಿದ್ದಾರೆ, ವಿಭೀಷಣಲ್ಲಿ ಒಂದು ರೀತಿಯಲ್ಲಿ ಮಾತಾಡಿದ್ದಾರೆ, ರಾವಣನಲ್ಲಿ ಒಂದು ರೀತಿಯಲ್ಲಿ ಮಾತಾಡಿದ್ದಾರೆ. ಅದರಲ್ಲಿ ಮಾತಾಡಿದ ವಿಷಯಗಳು ಬೇರೆ ಬೇರೆ ಜನರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ದಾರೆ ಹನುಮಂತ ದೇವರು ಅಂತ. ಅದರಿಂದ ಸುಂದರ ಅಂತ ಅವರಿಗೆ ಹೆಸರು. ಯಾತಕ್ಕೆ ಸುಂದರ ಅಂದ್ರೆ ಹನುಮಂತ ದೇವರು ವಾಯುದೇವರಿಗೆ, ಮುಖ್ಯ ಪ್ರಾಣ ದೇವರಿಗೆ, ಬ್ರಹ್ಮದೇವರಿಗೆ, ಅವರಿಗೆ 32 ಲಕ್ಷಣಗಳಿದೆ. ದ್ವಾತ್ರಿಂಶ ಲಕ್ಷಣೋಭೇದಾನ ಅಂತ 32 ಲಕ್ಷಣಗಳು ಅವತಾರ ಮೂಲ ರೂಪದಲ್ಲಿ ಉಂಟು, ಅವತಾರ ರೂಪದಲ್ಲಿನೂ ಉಂಟು ಅಂತ ನಾವು ತಿಳಿಯಬೇಕು. ಅದರಿಂದ ಇಲ್ಲಿ ಏನ್ ಹೇಳ್ತಾರೆ ಪುರಂದರದಾಸರು ಅಂದ್ರೆ ಸುಂದರ ಮೂರ್ತಿ ಅಂದ್ರು. ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂಧ ನಮ್ಮ ಮನೆಗೆ. ಯಾತಕ ಬರ್ತಾರೆ? ಸುಂದರ ಮೂರ್ತಿ ಮುಖ್ಯ ಪ್ರಾಣ ಅಂತ ಹೇಳಿ ಸುಂದರ ಮೂರ್ತಿ ಅಂತ ಪುರಂದರದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಯಾವಾಗ ನಮ್ಮನೆಗೆ ಬರ್ತಾರೆ ಅಂತ ಕೇಳಿದರೆ, ರಾಮದೇವರು ಅವತಾರವನ್ನು ಪೂರ್ತಿ ಮಾಡಿಕೊಂಡು ಹೊರಟಾಗ ಹನುಮಂತ ದೇವರಲ್ಲಿ ಕೇಳ್ತಾರೆ, ಹನುಮಂತ ನಿಂಗೆ ಮೋಕ್ಷವನ್ನು ಕೊಡುತ್ತೇನೆ, ಇಲ್ಲ ನಿಂಗೆ ಬ್ರಹ್ಮ ಪದವಿಯನ್ನು ಕೊಡುತ್ತೇನೆ ಅಂತ. ಆಗ ಕೇಳಿದರಂತೆ, ಇಲ್ಲೆಲ್ಲ ನಾ ಇಲ್ಲಿಯೇ ಎದ್ದು ಬಿಡ್ತೇನೆ ಅಂತ. ಯಾತಕ್ಕೆ? ನಿನ್ನ ರಾಮನಾಮ ಕೀರ್ತನೆಯನ್ನ, ನಿನ್ನ ಮಹಿಮೆಯನ್ನ, ರಾಮಾಯಣ ಚರಿತ್ರವನ್ನ ಯಾರು ಹೇಳ್ತಾ ಇದ್ದಾರೆಯೋ, ಎತ್ತರ ಎತ್ತರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತ ಗಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಆರತಿಂ ನಮದ ರಾಕ್ಷಸಾಂತಕಂ ಅಂತ. ಆ ಒಂದು ಜಾಗದಲ್ಲಿ ಇದ್ದು ಆ ರಾಮನಾಮ ಸಂಕೀರ್ತನವನ್ನ ಕೇಳ್ತಾ ಆನಂದ ಬಾಷ್ಪದಿಂದ ಅಂತ, ಹಂಗೆ ಕಣ್ತುಂಬ ನೀರನ್ನು ಇಟ್ಟುಕೊಂಡು ಆನಂದ ಬಾಷ್ಪದಿಂದ ಕೆಡ್ತಾ ಇದ್ದಾರಂತೆ. ಕಿಂಪುರುಷ ಖಂಡದಲ್ಲಿ ಇವತ್ತಿದ್ದಾರೆ ಹನುಮಂತ ದೇವರು, ಚಿರಂಜೀವಿಗಳು ಅಂತ ಹೇಳ್ತೇವೆ ಅವರನ್ನು. ಅದರಿಂದ ಯಾವಾಗ ಬರ್ತಾರೆ ಮನೆಗೆ ಅಂದ್ರೆ ರಾಮನಾಮ ಧ್ವನಿಗೆ ಎಂದ್ರು. ಅವರು ರಾಮದೇವರ ಮಹಿಮೆಯಲ್ಲಿ ಶ್ರವಣ ಮಾಡುವಂತಹ ರೀತಿಯನ್ನೇ ಹೇಳ್ತಾರೆ. ಕನಕಾಲೊಂದುಕೆ ಗೆಜ್ಜೆ ಜನ ಜನರುಡುತ್ತಾ ಜನಕುರೆಂದು ಕುಣಿದಾಡುತ್ತಾ ಅಂತ ಆನಂದದಿಂದ ಕೆಡ್ತಾರಂತೆ. ಯಾರು ಹೇಳಿದ್ರೆ ಸೇರಿ. ಅವರಿಗಿರುವಂತಹ ಜ್ಞಾನ, ಮಹಾಲಕ್ಷ್ಮಿ ಆಮೇಲೆ ಭಗವಂತನ ಬಗ್ಗೆ ಹೆಚ್ಚು ತಿಳಿದವರು ಅಂದ್ರೆ ಬ್ರಹ್ಮದೇವರು, ವಾಯುದೇವರು.
ಅಂಥವರು ಕೂಡ ನಮ್ಮಂತಹ ಪಾಮರರು ಸಾಮಾನ್ಯ ಜನರುಗಳು ರಾಮದೇವರ ಮಹಿಮೆಯನ್ನು ಹೇಳಿದರೆ ಕೂಡ ಅಲ್ಲಿ ಬಂದು ಕೊಡ್ತಾರೆ. ಯಾತಕ್ಕೆ? ರಾಮದೇವರ ಮಹಿಮೆಯನ್ನು ಕೇಳುವಂತಹ ಜಾಗದಲ್ಲಿ ನಾನಿದ್ದೇನೆ. ಒಳಗೆದ್ದು ಮಾಡಿಸುವವರವರು ಅವರೇ ಕೇಳ್ತಾರೆ. ಎಂತಹ ರೀತಿಯಲ್ಲಿ ಕೇಳ್ತಾರೆ ಎಂದರೆ ಜನಕರೆಂದು ಕುಣಿ ಕುಣಿದಾಡುತ್ತಾ ರಾಮದೇವರು ನಾಮವನ್ನ ಅವರ ಮಹಿಮೆಯನ್ನ ಹೇಳಿದರೆ ಪಾಡುತ್ತಾ ಕೇಳುತ್ತಾ ಅಂದರೆ ಪುರಂದರ ವಿಠಲನ ನೆನೆದು ಪಾಡುತ್ತಲಿ ಆಲಿಂಗನ ಮಾಡುತ್ತಲಿ ಇಂದ್ರು. ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಅಂತ ನವವಿಧ ಭಕ್ತಿಯಲ್ಲಿ ಮೊದಲ ಭಕ್ತಿ ಶ್ರವಣ. ಆ ಶ್ರವಣ ಭಕ್ತಿಯನ್ನು ತೋರಿಸಿಕೊಡ್ತಾರೆ ಹನುಮಂತ ದೇವರು. ಯಾರೇ ಹೇಳಿದರೂ ಕೂಡ ರಾಮದೇವರ ಮಹಿಮೆಯನ್ನ ನಾಮವನ್ನು ಹೇಳಿದರೆ ನಾ ಕೇಳುತ್ತೇನೆ. ಯಾವುದೇ ರೀತಿಯಲ್ಲಿ ಏನೂ ಡಲ್ಲಾಗಿ ಕೇಳೋದಿಲ್ಲ. ಕುಣಿದಾಡುತ್ತಾ ಅಂತ ಗೆಜ್ಜೆಯನ್ನು ಕಟ್ಟಿಕೊಂಡು ದಾಸರ ಲಕ್ಷಣಗಳನ್ನ ತೋರಿಸಿಕೊಡ್ತಾರೆ. ಮೊದಲ ದಾಸರು ಅಂದ್ರೆ ಹನುಮಂತ ದೇವರು. ಯಾತಕ್ಕೆ? ರಾವಣನಲ್ಲಿ ಹೋದಾಗ ಸಭೆಯಲ್ಲಿ ನೀ ಯಾರಪ್ಪ ಅಂತ ಕೇಳಿದ್ರೆ ನಾ ಹನುಮನ ರಾಮದೇವರ ದಾಸೋಹಂ ಕೌಶಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟ ಕರ್ಮಣ ಅಂತ ನಾನು ದಾಸ ಅಂತ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆದ್ರೆ ರಾಮದಾಸರಲ್ಲಿ ಶ್ರೇಷ್ಠರು ಅಂದರೆ ಹರಿಭಕ್ತಿಯಲ್ಲಿ ಲಕ್ಷ್ಮೀ ಹಮೇಡ ಶ್ರೇಷ್ಠರು ಅಂದ್ರೆ ಅವರು ಮಾಯಿದೇವರು ಹನುಮಂತ ದೇವರು. ಆಗ ನಾವು ಕೇಳ್ತೇವೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿದರೆ ಒಲಿವ ನಿಮಗೆಂಬ ಅಂತ. ಭಗವಂತ ಮಲಗಿ ಪರಮಾದರದಿ ನಾವು ಪಾಡಿದರೆ ಅವನು ಕೂತುಕೊಂಡು ಕೇಳ್ತಾನೆ, ಅತ್ತಲಿ ಕುಳಿತು. ನಾವು ಕುಣಿದು ಹೇಳಿದರೆ ಅವನು ನಿಂತುಕೊಂಡು ಕೇಳ್ತಾನೆ ಅಂತ. ನಾವು ನಿಂತುಕೊಂಡು ಭಗವಂತನ ಪಾಡಿದರೆ ಅವನ ನರ್ದನವನ್ನು ಆಡ್ತಾನೆ ಅಂದರೆ ಭಗವಂತ ಮಾತ್ರ ಅಲ್ಲ, ವಾಯುದೇವರನ್ನು ಕೂಡ ಅಂತ. ಹೆಂಗ್ ಆಡ್ತಾರೆ ಅಂದರೆ ನಾವೇ ನರ್ದನವನ್ನು ಆಡಿಬಿಟ್ರೆ ದಾಸರಂತೆ ಹೆಜ್ಜೆ ಕಟ್ಟಿಕೊಂಡು ಕುಣಿದು ಆಡಿದರೆ ಭಗವಂತ ಆಲಿಂಗನ ಮಾಡಿಕೊಳ್ತಾನಂತೆ. ಇಲ್ಲಿ ಪುರಂದರದಾಸರು ಹೇಳ್ತಾರೆ, ಪುರಂದರ ವಿಠಲನ ನೆನೆದು ಪಾಡುತ್ತಲಿ ಆಲಿಂಗನ ಮಾಡುತ್ತಲಿ ಅಂತ. ನಮ್ಮನ್ನು ಆಲಿಂಗನ ಮಾಡಿಕೊಳ್ಳುತ್ತಾರಂತೆ ಹನುಮಂತ ದೇವರು. ನಮಗೆ ಗೊತ್ತಿಲ್ಲ, ಅಷ್ಟು ಯೋಗ್ಯತೆ ಇಲ್ಲ. ಅಂತಹ ರೀತಿಯಲ್ಲಿ ಶ್ರವಣ ಮಾಡುವವರು, ಆಗ ಸುಂದರವಾದ ಅವರು ರೂಪ ಅವರು ಸೌಂದರ್ಯ, ಅವರು ಭಗವಂತನ ಚರಿತ್ರೆಯನ್ನ ಕೇಳುವಂತಹ ರೀತಿ, ಈ ಎರಡು ವಿಷಯಗಳನ್ನ ಈ ಒಂದು ಹನುಮಂತನ ಮಹಿಮೆಯಲ್ಲಿ ಪುರಂದರದಾಸರು ತೋರಿಸಿಕೊಟ್ಟಿರುವ ಒಂದು ಕೃತಿ ಅಂತ ನೋಡುತ್ತೇವೆ. ಎರಡನೆಯದು ಅಂದ್ರೆ ಇದೇ ವಿಷಯವನ್ನ ನಮ್ಮ ವಾದಿರಾಜರು ಹೇಳ್ತಾರೆ. ಮುದ್ದು ಮೂಕ ದಾತ ನಮ್ಮ ಮುಖ್ಯ ಪ್ರಾಣನಾಥನೋ. ನೋಡ್ರಿ, ಮುದ್ದು ಮುಖದಾತ ನಮ್ಮ ಮುಖ್ಯ ಪ್ರಾಣನಾಥನು ಅಂತ ಇದರಲ್ಲಿ ವಿಶೇಷವಾಗಿ ಹೇಳ್ತಾರೆ. ಸದ್ಗುಣವಂದಿತ ವಾಯುಜಾತನು, ಒಳ್ಳೆ ಗುಣಗಳ ಸಮೂಹ ನಾ ಹೇಳಿದೆವು, ಅಂತಹ ಗುಣಗಳ ಸಮೂಹ ಅವರಲ್ಲಿ ಇದೆ. ಜಾನಕೀಶನ ವೈರಿ ಶೂಲನೋ ಬಹುಧೀರನೋ ಅಂತ. ಜಾನಕೀಶನ ವೈರಿ ಅಂದರೆ, ಜಾನಕೀಶ ಅಂದ್ರೆ ರಾಮದೇವರು, ಆ ರಾಮದೇವರ ವೈರಿ ಅಂದರೆ ರಾವಣ. ಆ ರಾವಣನಿಗೆ ಹೆಂಜಿಕೆಯನ್ನು ಮಾಡಿ ತೋರಿಸಿದವರು ಅಂದ್ರೆ ಹನುಮಂತ ದೇವರು. ವಾನನಿ ಸೀತೆಯನ್ನು ಕಂಡು ಬಂದನು ಅಂತ ಮುಂದೆ ನಿಂತನು. ಸೀತೆಯನ್ನು ಕಂಡು ಬಂದು ರಾಮದೇವರು ಮುಂದೆ ನಿಂತವರು ಅಂದರೆ ಹನುಮಂತ ದೇವರು. ವಾಣರ ರೂಪಿಯಲ್ಲಿ ಮುದ್ರೆ ಇಟ್ಟನೋ ವಣಕಿತ್ತನೋ. ಮುದ್ರೆಯನ್ನು ಕೊಟ್ಟು ಅಲ್ಲಿ ರಾಮದೇವರಿಗೆ ಮುದ್ರೆಯನ್ನು ಕೊಟ್ಟರು. ಸೀತಾದೇವಿ ಕೊಟ್ಟ ಚೂಡಾಮಣಿಯನ್ನು ಇಲ್ಲಿ ಕೊಟ್ಟಿದ್ರು. ವನವನ್ನು ಕಿತ್ತಿದರು ಅಂತ, ಅಶೋಕ ವನವನ್ನು ನಾಶ ಮಾಡಿದವರು ಅವರು ಅಂತ. ಇನ್ನೊಂದು ಹೇಳ್ತಾರೆ ಮುಖ್ಯವಾಗಿ, ನೋಡ್ರಿ, ಸಾಗರವನ್ನು ದಾಟಿದ ಧೀರನೋ ಕಂಠೀರವನೋ. ಸಾಗರವನ್ನು ದಾಟಿದವರು, ಅಲ್ಲಿ 100 ಯೋಜನ ದೂರ ಇರುವಂತಹ ಸಮುದ್ರವನ್ನು ದಾಟಿದವರು, ಅವರು ಪರಾಕ್ರಮವನ್ನು ಹೇಳಿದ್ದಾರೆ. ಎಂತಹ ಪರಾಮಕ್ಕ ಸಮುದ್ರವನ್ನು ದಾಟಿದವರು, ಸೀತೆಯಲ್ಲಿ ಮುದ್ರೆಯನ್ನು ಕೊಟ್ಟವರು, ಮುಂದೆ ರಾಮನಿಗೆ ಬಂದು ಸುದ್ದಿಯನ್ನು ಹೇಳಿ ಅವರು ಮುಂದೆ ನಿಂತವರು, ವನವೆಲ್ಲ ಕಿತ್ತಿ ಅಲ್ಲಿ ನಾಶವನ್ನು ಮಾಡಿದವರು ಎಲ್ಲ ಹೇಳ್ತಾರೆ. ಮುಟ್ಟ ಸಾಗರವನ್ನು ಲಂಕೆಯನ್ನು ಸುಟ್ಟವರು ಎಲ್ಲ ಪರಾಕ್ರಮವನ್ನು ಹೇಳ್ತಾ ಇಲ್ಲಿ ಮುಖ್ಯವಾಗಿ ಹೇಳ್ತಾರೆ. ನೋಡಿ, ನಾವು ಹನುಮಂತ ದೇವರ ಶ್ರವಣೆಯ ಮಹಿಮೆಯನ್ನು ಕೇಳಿದೆವು. ಅವರು ಕೀರ್ತನ ಮಹಿಮೆ, ಎರಡನೇ ಭಕ್ತಿ, ಶ್ರವಣಂ ವಿಷ್ಣೋಹೋ ಕೀರ್ತನಂ ವಿಷ್ಣೋಹೋ. ಎಂಥ ರೀತಿಯಲ್ಲಿ ಕೀರ್ತನ ಮಾಡ್ತಾರೆ ಅಂದರೆ ಅಷ್ಟು ಸುಂದರವಾದ ರೀತಿಯಲ್ಲಿ ಭಗವಂತನ ಹಾಡುತ್ತಾರಂತೆ. ರಾಗತಾಳ ಮೇಳದಲ್ಲಿ ಜಾಣನೋ ಪ್ರವೀಣನೋ. ರಾಗತಾಳ ಮೇಳದಲ್ಲಿ ಜಾಣನೋ ಪ್ರವೀಣನೋ ಅಂತ. ರಾಗತಾಳದಿಂದ ಒಳ್ಳೆ ಹಾಡನ್ನು ಹೇಳುವವರು, ಸುಂದರವಾದ ರೀತಿಯಲ್ಲಿ ಹಾಡು ಕೀರ್ತನ ಮಾಡುವವರು ಹನುಮಂತ ದೇವರು. ಒಂದು ಉದಾಹರಣೆ ಇದೆ. ನಾರದರು ಒಂದು ಬಾರಿ ಕೀರ್ತನ ಮಾಡ್ಲಿಕ್ಕಾಗಿ ಇಲ್ಲಿ ಭಗವಂತನ ನಾಮ ಸಂಕೀರ್ತನವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ಹನುಮಂತ ದೇವರು ಕೀರ್ತನ ಮಾಡ್ತಾ ಇದ್ರು ಅಂತ. ಕೀರ್ತನ ಮಾಡಿದರೆ ಇಲ್ಲಿ ಪಕ್ಕದಲ್ಲಿ ಒಂದು ಕಲ್ಲಿತ್ತು, ಕಲ್ಲುದ ಬಂಡೆ ಇತ್ತು. ಆ ಬಂಡೆಯಲ್ಲಿ ನಾರದರು ತಮ್ಮ ವೀಣೆಯನ್ನು ಇಟ್ಟು ಬಿಟ್ರು. ಬೀಣೆಯನ್ನು ಇಟ್ಟು ಬಿಟ್ರೆ
ಆ ಹನುಮಂತ ದೇವರು ಹೇಳಿದ ಆ ಹಾಡಿಗೆ ಆ ಕಲ್ಲು ಮೆಲ್ಟ್ ಆಗಿ ಬಿಡುತ್ತಂತೆ. ನಾವು ಕಲ್ಲು ಮೆಲ್ಟ್ ಆಗತ್ತೆ, ಅದು ಐಸ್ ಮೆಲ್ಟ್ ಆಗತ್ತೆ, ಆದರೆ ಅಂತ ಸುಂದರವಾದ ರೀತಿಯಲ್ಲಿ ಅವರು ಹಾಡು ಹೇಳಿದಾಗ ಕಲ್ಲು ಮೆಲ್ಟ್ ಆಗಿತ್ತಂತೆ. ಆಗ ಮತ್ತು ಅವರು ಹಾಡನ್ನು ನಡೆಸಿದಾಗ ಮತ್ತು ಫ್ರೀಸ್ ಆಗಿಬಿಡ್ತು, ಅದು ಕಲ್ಲಾಗಿ ಬಿಡ್ತು. ಕಲ್ಲು ಫ್ರೀಸ್ ಆದ್ರೆ ಏನಾಗಿತ್ತು, ಒಳಗೆ ಆ ವೀಣೆ ಮೆಲ್ಟ್ ಆದ ನೀರಾಗಿ ಓಡುವಂತಹ ಕಲ್ಲಿನಲ್ಲಿ ಇತ್ತು. ಮತ್ತು ಅವರು ಒಂದಾಗಿ ಕಲ್ಲಾದಾಗ ಒಳಗೆ ಸಿಕ್ಕಿ ಬಿಡುತ್ತದು. ಆಗ ನಾರದರು ಕೇಳಿದ್ರು, ತಡಡ ಹಿಂಗಾಗಿ ಬಿಡುತ್ತಲ್ಲ ಅಂತ. ಮತ್ತು ಅವರು ಹಾಡನ್ನು ಹೇಳಿದಾಗ ಮತ್ತು ಮೆಲ್ಟ್ ಆಗಿತ್ತು ಅಂತದು. ಮತ್ತು ಮೆಲ್ಟ್ ಆದಾಗ ವೀಣೆಯನ್ನು ತೆಗೆದುಕೊಂಡ್ರು ಅಂತ. ಆಗ ಕಲ್ಲೂನು ಕೂಡ ಅಲ್ಲಿ ಕರೆಯುವಂತಹ ಅಂತಹ ಹಾಡನ್ನು ಹೇಳಿದವರು. ರಾಗ ತಾಳ ಮೇಳದಲ್ಲಿ ಜಾಣನೋ ಪ್ರವೀಣನೋ, ನಂಬಿದ ಭಕ್ತರ ಕಾಯುವ ದಾತನೋ ಅಂದ್ರು. ನಂಬಿದ ಭಕ್ತರನ್ನು ಕಾಯುವವರು ಅಂತ. ಹಳೆಯ ವದನನ ಭಕ್ತ ತೆಲುವ ತೇಜನೋ ಯತಿ ರಾಜನೋ, ದಾನವ ಕುಲಕ್ಕೆ ಬಹು ಭೀಮನೋ ಸಾರ್ವಭೌಮನೋ ಅಂತ ಇಲ್ಲಿ ಅಲ್ಲಿ ವಾದಿರಾಜರು ಕೊಂಡಾಡ್ತಾರೆ. ಅಂಬುಜಾಕ್ಷನ ಪದಕ್ಕೆ ಬಂದು ನಿಂತನು ಅಂತ. ಅಂಬುಜಾಕ್ಷ ಅಂದ್ರೆ ಆ ಬ್ರಹ್ಮದೇವರು ಪದವಿಗೆ ಮುಂದೆ ಬರುವವರು ಭಾವಿ ಬ್ರಹ್ಮರು ಅಥವಾ ಹನುಮಂತ ದೇವರನ್ನ ವಾದಿರಾಜರಲ್ಲಿ ಕೊಂಡಾಡ್ತಾರೆ. ಈ ನಂಬಿದ ಭಕ್ತರ ಕಾಯುವ ಅಂತ ಒಂದು ಮಾತಿದೆ. ಅವರು ಎಂತಹ ನಂಬಿದ ಭಕ್ತರ ಕಾಯುವ ಅಂತ ನಾವು ಎಷ್ಟೋ ವಿಷಯಗಳನ್ನ ನಾವು ಇಂದು ನೋಡೋಣ. ಅವರು ಪರಾಕ್ರಮವನ್ನು ಮುಂದೆ ನೋಡೋಣ. ಅವರು ಈ ಸೌಂದರ್ಯವನ್ನು ನೋಡಿದೆವು, ರೂಪ ಸೌಂದರ್ಯ. ಅವರು ಭಗವಂತನ ನಾಮವನ್ನು ಕೇಳುವಂತಹ ರೀತಿ, ಭಗವಂತನ ನಾಮವನ್ನು ಸಂಕೀರ್ತನ ಮಾಡುವಂತಹ ರೀತಿಯನ್ನು ನೋಡಿದೆ. ಇನ್ನೊಂದು ಹಾಡು ಪುರಂದರದಾಸರು ಅಂದರೆ ಅವರು ಪರಾಕ್ರಮವನ್ನು ತೋರಿಸಿಕೊಡುವಂತಹ ಒಂದು ಹಾಡು. ಈ ರಾಮಾಯಣದಲ್ಲಿ ಬರುವಂತಹ ಸುಂದರ ಕಾಂಡವನ್ನ ಒಂದೇ ಪದ್ಯದಲ್ಲಿ ಕೊಡುತ್ತಾರೆ ಅಂದರೆ ಪುರಂದರದಾಸರು ಈ ಪದ್ಯದಲ್ಲಿ ತೋರಿಸ್ತಾರೆ. ವೀರಹಣುಮ ಬಹು ಪರಾಕ್ರಮ, ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ. ಅಂತ ಬಹುಪರಾಕ್ರಮನಾದ ವೀರಹನುಮ ಬಹುಪರಾಕ್ರಮ. ಅವರಲ್ಲಿ ಪ್ರಾರ್ಥನೆಯನ್ನು ಬೇಡ್ತಾರೆ, ಸುಜ್ಞಾನವನ್ನು ನನಗೆ ಪಾಲಿಸು, ಜೀವರೋತ್ತಮ ಅಂತ. ಉತ್ತಮರು, ಜೀವರಲ್ಲಿ ಉತ್ತಮರು. ಅವರು ಎಂತಹ ಪರಾಕ್ರಮವನ್ನು ಮಾಡಿದ್ದಾರೆ ಮೊದಲ ಪದ್ಯದಲ್ಲಿ ಹೇಳ್ತಾರೆ. ಇದರಲ್ಲಿ ನೋಡ್ರಿ, ಪೂರ್ತಿಯಾಗಿ ಆ ಲಂಕೆಯ ಹೋಗಿ ಮತ್ತು ವಾಪಸ್ ಬಂದು ಅವರು ಮಾಡಿದ ಕೆಲಸವನ್ನ ಒಂದೇ ಪದ್ಯದಲ್ಲಿ ಕೊಟ್ಟು ಬಿಡ್ತಾರೆ. ಸುಂದರಕಾಂಡನ ಒಂದೇ ಪದ್ಯದಲ್ಲಿ ಕೊಟ್ಟಿದ್ದಾರೆ ಪುರಂದರದಾಸರು. ರಾಮದೂತನೆನಿಸಿಕೊಂಡೆ ನೀ, ರಾಕ್ಷಸರ ವನವನೆಲ್ಲ ಕಿತ್ತು ಬಂದೆನೀ, ಜಾನಕಿಗೆ ಮುದ್ರೆ ಇಟ್ಟು ಜಗತ್ತಿಗೆಲ್ಲ ಹರುಷವಿತ್ತು, ಚೂಡಾಮಣಿಯ ರಾಮಗಿತ್ತು ಲೋಕಕ್ಕೆ ಮುದ್ದೆನಿಸಿ ಮೆರೆವ. ರಾಮದೂತ ನೆನೆಸಿಕೊಂಡೆನೆ. ನಾವು ಹೇಳಿದೆವು, ದಾಸೋಹಂ ಕೌಶಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ, ನಾ ರಾಮನ ದಾಸ, ನಾ ರಾಮನ ದೂತ ಅಂತ ಹೇಳಿಕೊಂಡ್ರದ್ದು. ಎಲ್ಲಿ ರಾವಣ ಸಭೆಗೆ ಹೋದಾಗ ನಾ ರಾಮನ ಒಂದು ದೂತ ಹೇಳಿದವರು ಏನ್ ಮಾಡಿದ್ರು ಮುಂದೆ ಹಿಂದೆ, ಅವರು ರಾಕ್ಷಸರ ವನವನ್ನೆಲ್ಲ ಕಿತ್ತು ಬಂದೆನಿ, ಅಶೋಕವನವನ್ನು ಪೂರ್ತಿಯಾಗಿ ನಾಶ ಮಾಡಿಬಿಟ್ರು. ಅಶೀತಿ ಕೋಟಿಯೂತ ಪಂಪುರ ಸರಾಷ್ಟಕಾಯುಧಂ ಅನೇಕ ಹೇತಿ ಶಂಕುಲಂ ಕಬೀಂದ್ರ ಮಾವರುಣೋದ್ಭಲಂ ಅಂತ. ರಾವಣನ ಮೂರಿನಲ್ಲಿ ಒಂದು ಭಾಗ, ಮೂರಿನಲ್ಲಿ 1/3 ಆಫ್ ಸೈನ್ಯವನ್ನ ಅವರಲ್ಲಿ ನಾಶ ಮಾಡಿದ್ದಾರೆ ಅಂತ ಕೇಳುತ್ತೇವೆ. ಅಂತಹ ನಾಶವನ್ನು ಮಾಡಿದ್ದಾರೆ. ಜಾನಕಿಗೆ ಮುದ್ರೆ ಇತ್ತು, ಆ ರಾಮದೇವರು ಕೊಟ್ಟ ಉಂಗುರವನ್ನು ಕೊಟ್ಟು ಈ ಜಗತ್ತಿಗೆಲ್ಲ ಹರುಷವಿತ್ತು, ಚೂಡಾಮಣಿಯೇ ರಾಮನಿಗೆ ಇತ್ತು ಅಂತ. ಅವರು ಸೀತಾದೇವಿ ಕೊಟ್ಟ ಚೂಡಾಮಣಿಯನ್ನ ವಾಪಸ್ ಕೊಟ್ರು. ಈ ಒಂದು ವಿಷಯ ಕೂಡ ನಾವು ಕೇಳಿದ್ದೆವು. ಚೂಡಾಮಣಿಯನ್ನ ಯಾತಕ್ಕೆ ಜಾನಕಿ ಕೊಟ್ಲು, ಬೇರೆ ಏದೋ ಆಭರಣಗಳನ್ನ ಕೊಟ್ಟಿರ್ಬೋದಲ್ಲ ಅಂತ ಕೇಳಿದರೆ, ಚೂಡಾಮಣಿಯ ಅಭಿಮಾನಿ ದೇವತೆಯೇ ಬಂದು ವಾಯುದೇವರು ಅಂತ. ಚೂಡಾಮಣಿಗೆ ಅಭಿಮಾನಿ ದೇವರು ವಾಯುದೇವರು. ಅದರಿಂದ ಆ ಚೂಡಾಮಣಿಯನ್ನೇ ಕೊಟ್ಟು ಸೀತಾದೇವಿ ಅಭಿಮಾನಿ ದೇವತೆಯಾದ ವಾಯುದೇವರ ಕೈಯಲ್ಲಿ, ಹನುಮಂತ ದೇವರ ಕೈಯಲ್ಲಿ ಕೊಟ್ಟರು. ಈ ಚೂಡಾಮಣಿಯನ್ನು ರಾಮದೇವರಿಗೆ ಒಪ್ಪಿಸಬೇಕಾದರೆ ರಾಮದೇವರ ಕೈಯಲ್ಲಿ ಕೊಳ್ಳಿಲ್ಲ. ಎಲ್ಲಿ ಕೊಟ್ಟರು? ಪಾದದಲ್ಲಿ ಇಟ್ರಂತೆ. ಇದೇನು ಕೋತಿಯ ಬುದ್ಧಿ ಅಂತ ಕೇಳ್ತಾರೆ. ಕೋತಿ ಬುದ್ಧಿಯ ಆತಕ್ಕೆ ಚೂಡಾಮಣಿ ತಲೆಯಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಆಭರಣ, ಅದನ್ನು ಪಾದದಲ್ಲಿ ಇಟ್ಟರಲ್ಲ ಅಂತ ಕೇಳಿದರೆ, ಇಲ್ಲ, ಇದು ಸೀತಾದೇವಿ ತನ್ನ ಶಿರಸ್ಸಿನಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಆಭರಣ. ಸೀತಾದೇವಿ ಕಳಿಸಿದ್ದಾಳೆ ಅಂದರೆ ನಾನು ರಾಮನ ಒಂದು ದಾಸಿ, ರಾಮನಿಗೆ ಪಾದಾರವಿಂದಗಳಲ್ಲಿ ಯಾವಾಗಲೂ ಸೇವೆ ಮಾಡುವಂತಹ ಲಕ್ಷ್ಮಿ ಅಂತ ಹೇಳುವಂತಹ ವಿಷಯವನ್ನ ಹೇಳಿದ ವಾಯುದೇವರು ಹನುಮಂತ ದೇವರು ಇಲ್ಲಿ ಆ ಚೂಡಾಮಣಿಯನ್ನ ರಾಮದೇವರ ಪಾದದಲ್ಲಿ ಇಟ್ರು ಎಂಬ ವಿಷಯ ತೋರಿಸಿಕೊಡುತ್ತಾರೆ. ಏನೋ ಡೌಟ್ ಇದೆ?
ಇದು ವಾಯುದೇವರ ಒಂದು ಪರಾಕ್ರಮವನ್ನು ತೋರಿಸಿಕೊಡುವಂತಹ ಒಂದು ಹಾಡು. ಈ ಹಾಡನ್ನು ನಾವು ನೋಡ್ತೇವೆ. ಇನ್ನೊಂದು ಅಂತ ಕೇಳಿದರೆ ವಾಯುದೇವರು ಇನ್ನೊಂದು ಮಹಿಮೆ ಹೇಳುವಂತಹ ಹಾಡು ಅಂದರೆ ನಮ್ಮ ಆಮ್, ವಿಜಯದಾಸು ಚೆನ್ನಾಗಿ ಹೇಳ್ತಾರೆ. ಪವಮಾನ ಜಗತ ಪ್ರಾಣ ಅಂತ ಒಂದು ಒಳ್ಳೆ ಕೃತಿ ನಾವು ಕೇಳಿದ್ದೇವೆ. ವಿಜಯದಾಸರು ವಾಯುದೇವರ, ಮುಖ್ಯವಾಗಿ ಹನುಮಂತ ದೇವರ ಮಹಿಮೆಯನ್ನ ತೋರಿಸಿಕೊಟ್ಟಿದ್ದಾರೆ. ಪವಮಾನ ಜಗತ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾ ದಹನಾ. ಅವರಲ್ಲಿ ಏನು ಕೊಡಬೇಕು, ಏನು ಪ್ರಾರ್ಥನೆ ಮಾಡ್ತಾರೆ ನೋಡಿ. ಮುಂದೆ ಪುರಂದರದಾಸರು ಮಾಡಿದ ಪ್ರಾರ್ಥನೆ ಎಂದರೆ ವೀರ ಹನುಮ ಬಹುಪರಾಕ್ರಮ ಸುಜ್ಞಾನವಿತ್ತು ಅಂತ ಕೇಳಿದರು. ನನಗೆ ಒಳ್ಳೆ ಜ್ಞಾನವನ್ನು ಕೊಡು ಅಂತ ಅಲ್ಲಿ ಪ್ರಾರ್ಥನೆ ಮಾಡಿದರೆ, ಇವರು ಇಲ್ಲಿ ಕೇಳ್ತಾರೆ ನನಗೆ ಭಕ್ತಿಯನ್ನು ಕೊಡು ಅಂತ. ಭಕ್ತಿಯನ್ನು ಕೊಡು ಅಂತ ಹನುಮಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಶ್ರವಣವೇ ಮೊದಲಾದ ನವವಿಧ ಭಗುತಿಯ ತವಕದಿಂದಲೇ ಕೊಡು ಕವಿಗಳ ಪ್ರಿಯ ಅಂತ. ಕವಿಗಳು ಅಂದರೆ ಯಾರೆಲ್ಲ ಕವಿಗಳು ರಚನೆ ಮಾಡುವ ದಾಸರು ಎಲ್ಲರಿದ್ದಾರೆಯೋ ಅವರೆಲ್ಲರಿಗೆ ತುಂಬ ಪ್ರಿಯವಾದವರು ಯಾರು ಅಂದರೆ ಹನುಮಂತ ದೇವರು. ಯಾತಕ್ಕೆ? ಇವರು ದೊಡ್ಡ ಕವಿಗಳು ಅಂತ. ಹನುಮಂತ ದೇವರು ನಾವು ಹೇಳಿದೆವು ದೊಡ್ಡ ಶಾಸ್ತ್ರಕಾರರು, ಅವರು ಒಳ್ಳೆ ಸಂಕೀರ್ತನಕಾರರು, ಸಂಗೀತವನ್ನು ಹೇಳುವವರು. ಅಂತಹ ಹನುಮಂತ ದೇವರನ್ನ ಕವಿಗಳು, ಒಂದು ಕವಿಗಳಿಗೆ ಪ್ರಿಯವಾದವರು ಅವರು. ನವವಿಧ ಭಕ್ತಿಯನ್ನು ಕೇಳ್ತಾ ಇದ್ರು. ಯಾತಕ್ಕೆ? ಹನುಮಂತ ದೇವರಲ್ಲಿ ರಾಮದೇವರು ನಿನಗೆ ಏನು ಬೇಕು ಅಂತ ಕೇಳಿದರು. ನನಗೆ ನೀನ ಚಿರಂಜೀವಿತ್ವವನ್ನು ಕೊಡ್ತೇನೆ, ನನಗೆ ಬ್ರಹ್ಮ ಪದವಿಯನ್ನು ಕೊಡ್ತೇನೆ, ಏನು ಕೊಟ್ಟರು ಬೇಡ ಅಂದ್ರು. ಏನು ಬೇಕು? ವಿಜಯ ರಘುಪತಿ ಮೆಚ್ಚಿ ಧರಣಿ ಸುತ ಎಡಿಗೀಯೇ ಭಜಿಸಿ ಮೌಕ್ತಿಕದ ಹಾರವನ್ನು ಪಡೆದ ಅಜಪದವಿಯನು ರಾಮ ಕೊಡುವನೆನೆ ಹನುಮಂತ ನಿಜ ಭಕುತಿಯನ ಬೇಡಿ ವರವ ಪಡೆದ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಶ್ರೀ ಮಧ್ವನಾಮ. ಶ್ರೀಪಾದರಾಜರು ಮಧ್ವನಾಮಲ್ಲಿ ಹೇಳ್ತಾರೆ, ವಿಜಯ ರಘುಪತಿ ಮೆಚ್ಚಿ ಧರಣಿ ಸುತ ಎಳಿಗೀಯೇ ಭಜಿಸಿ ಮೌಕ್ತಿಕದ ಹಾರವನ್ನು ಪಡೆದ. ರಾಮದೇವರು ಸೀತಾದೇವಿಯಲ್ಲಿ ಒಂದು ಒಳ್ಳೆ ಮುದ್ದುಮಾಲೆಯನ್ನು ಕೊಟ್ಟಿದ್ರು. ನಿನಗೆ ಪ್ರಿಯವಾದವರು ಯಾರೋ ಅವರಿಗೆ ಕೊಡು ಅಂತ ಕೇಳಿದಾಗ ಸೀತಾದೇವಿ ಅದನ್ನು ಆಂಜನೇಯರಿಗೆ ಕೊಟ್ಟರು ಅಂತ. ಇಲ್ಲಿ ರಾಮದೇವರು ನೀ ಕೊಟ್ಟಿದ್ದೀಯಮ್ಮ, ನಾ ಏನೋ ಕೊಡಬೇಕು ಅಂತ ಕೇಳಿ, ನಿನಗೇನು ಬೇಕು? ಚಿರಂಜೀವಿತ್ವ ಕೊಡ್ತೇನೆ, ಇಲ್ಲ ನಿಂಗೆ ಬ್ರಹ್ಮ ಪದವಿ ಕೊಡ್ತೇನೆ, ಏನು ಕೊಟ್ಟರು ಬೇಡ ಅಂತ. ಏನು ಬೇಕು? ಅಜ ಪದವಿಯನು ರಾಮ ಕೊಡುವನೇನೆ ಹನುಮಂತ ನಿಜ ಭಕ್ತಿಯನ ಬೇಡಿ ವರವ ಪಡೆದ. ನನಗೆ ನಿಜವಾದ ಭಕ್ತಿಯನ್ನು ಕೊಡು ಅಂತ ಕೇಳಿದವರು ಹನುಮಂತದೇವರು. ನಿಜವಾದ ಭಕ್ತಿ ನಿನ್ನಲ್ಲಿ, ನಿಜವಾದ ಭಕ್ತಿ ಅತ್ಯಂತ ಭಕ್ತಿ ಭರಿತಶ್ಯ ವಿಲಕ್ಷ್ಯ ಕಿಂಚಿತ್ ಅಂತ ಮಹಾಭಾರತ ತಾಪನಿರ್ಣಯ ಸುಂದರಕಾಂಡ ನಿರ್ಣಯದಲ್ಲಿ ಆಚಾರ್ಯರು ಇದೇ ಸುಂದರಕಾಂಡ ನಿರ್ಣಯ ಮಾಡಿದಾಗ ಹೇಳ್ತಾರೆ. ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ್ಯ ಕಿಂಚಿತ್ ನಿಜ ಭಕ್ತಿ ಅನಬೇಡಿ ವರವ ಪಡೆದ. ಅವರು ಮಹಾಲಕ್ಷ್ಮಿಯ ಮೇಲೆ ಭಗವಂತನಲ್ಲಿ ಶ್ರೇಷ್ಠವಾದ ಭಕ್ತಿ ಮಾಡುವವರು ಅಂದರೆ ಹನುಮಂತ ದೇವರು, ವಾಯುದೇವರು. ಅಂತವರು ಇನ್ನೂ ಹೆಚ್ಚು ಏನು ಕೇಳಿದರು? ಹೆಚ್ಚು ಭಕ್ತಿ ಕೊಡು ಅಂತ ಕೇಳ್ತಾರೆ. ಅಂದರೆ ಅವರಲ್ಲಿ ನಾವೇನು ಕೇಳಬೇಕು? ಶ್ರವಣವೇ ಮೊದಲಾದ ನವವಿಧ ಭಕ್ತಿಯ ತವಕದಿಂದಲೇ ಕೊಡು ಕವಿಗಳ ಪ್ರಿಯ ಅಂತ ಕೇಳು. ನಾವು ನೋಡಿದೆವು ಹನುಮಂತ ದೇವರ ಸುಂದರ ರೂಪ ಅಂತ. ಆ ಸುಂದರ ರೂಪ ಅಂತ, ಸುಂದರ ಮೂರ್ತಿ ಅಂತ ಅಲ್ಲಿ ಪುರಂದರದಾಸ ಹೇಳಿಬಿಟ್ರು. ಮುದ್ದು ಮುಖ ಧಾತ ನಮ್ಮ ಮುಖ್ಯ ಪ್ರಾಣನಾಥನು ಅಂತ ವಾದಿರಾಜರು ಹೇಳಿದ್ದಾರೆ. ಇಲ್ಲಿ ವಿಜಯದಾಸರು ಆ ರೂಪ ಸೌಂದರ್ಯವನ್ನು ಮಾಡ್ತಾರೆ. ಹೇಮ ಕಂಚೂತ ಉಪವೀತ ದರಿತ ಮಾರುತ ಕಾಮಾದಿವರ್ಗರಹಿತ ಕಾಮಾದಿವರ್ಗರಹಿತ ವ್ಯೋಮಾದಿ ಸರ್ವವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಹೇಮ ಕಂಚುತ ಉಪವೀತ. ಒಳ್ಳೆ ಅವರು ರೂಪ ಸೌಂದರ್ಯ ಹೆಂಗಿತ್ತು ಅಂದರೆ ಸ್ವರ್ಣದಂತೆ ಅಂತ. ನಾವು ಹೋದ ವಾರ ಶ್ರೀನಿವಾಸ ಕಲ್ಯಾಣ ನೋಡಿದೆವು. ವಾಯುದೇವರು ಕುದುರ ರೂಪದಲ್ಲಿ ಬಂದು ಶ್ರೀನಿವಾಸ ದೇವರಿಗೆ ಸೇವೆ ಮಾಡಿದರು ಅಂತ ಆಗ ಹೇಳ್ತಾರಲ್ಲ, ಅಲ್ಲಿ ಅಂತ ಸುಂದರವಾದ ಅಂತ ಹೇಳಿದ್ರು. ಆ ಕುದುರೆ ರೂಪದಲ್ಲಿ ನೋಡಿದರೆ ಕನಕಭೂಷಿತವಾದ ಕುದುರೆ ಅಂತ ವಾದಿರಾಜರು ವರ್ಣನೆ ಮಾಡ್ತಾರೆ. ಶ್ರೀನಿವಾಸ ಕನಕಭೂಷಿತ ಅಂತ, ಒಳ್ಳೆ ಸ್ವರ್ಣದಂತೆ ಕಾಣಿಸುವಂತಹ ಕನಕಭೂಷಿತವಾದ ಕುದುರೆ ಅಂತ ಇಲ್ಲಿ ಹೇಳ್ತಾರೆ. ಹೇಮ ಕಂಚುತ ಉಪವೀತ ಧರಿಸಿರುವ ಮಾರುತ ಅಂತ. ಉಪವೀತವನ್ನು ಧರಿಸಿರುವವರು ಅಂತವರು. ಅವರ ದೇಹ ಹೆಂಗಿತ್ತು? ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ ದುರ್ಜನವನ ಕುಠಾರ ನಿರ್ಜರ ಮನಿ ದಯಪಾರ ವಾರ ಉದಾರ
ಸಜ್ಜನರಗ ಪರಿಹಾರ, ಸಜ್ಜನರಗ ಪರಿಹಾರ, ವಜ್ರ ಶರೀರ ಗಂಭೀರ. ವಜ್ರ ಶರೀರ ಅಂದ್ರು ನೋಡ್ರಿ, ಎಲ್ಲ ಮೆಟಲ್ನ ನಾವು ಬ್ರೇಕ್ ಮಾಡ್ಬೋದು, ವಜ್ರವನ್ನು ಬ್ರೇಕ್ ಮಾಡಕ್ಕೆ ಡೈಮಂಡ್ನ ಡೈಮಂಡ್ ಇಟ್ಟೇ ಬ್ರೇಕ್ ಮಾಡಬೇಕು. ಅಂತಹ ಬಲ ಆ ವಜ್ರಕ್ಕಿದೆ, ಕಠಿಣವಾದದ್ದು ಅಂತ. ಅಂತ ಒಂದು ಶರೀರ ಅಂದರೆ ಇವ್ರದ್ದು ಅಂತ, ವಾಯುದೇವರ ಶರೀರ. ಗಂಭೀರ ಮುಕುಟಧರ ದುರ್ಜನ ವನಕುಟಾರ, ದುರ್ಜನರಿಗೆಲ್ಲ ಅಂತ ಇದು ಅಂಜಿಕೆಯನ್ನು ಇಡುವವರವರು ಹಂಗಂತೇಳಿ. ಆದರೆ ಅದೇ ಅವರಿಗೆ ಸಜ್ಜನರ ರಗ ಪರಿಹಾರ, ಸಜ್ಜನರಿಗೆ ಇರುವಂತಹ ಕಷ್ಟಗಳೆಲ್ಲ ಭಯಗಳೆಲ್ಲ ಪರಿಹಾರ ಮಾಡುವವರವರು, ಉದಾರಿಯವರು ಅಂತೇಳಿ ಇಲ್ಲಿ ವಿಜಯದಾಸರು ಕೊಂಡಾಡುತ್ತಾರೆ. ಇಲ್ಲಿ ಹನುಮಂತ ದೇವರ ಒಂದು ಮುಖ್ಯವಾದ ಘಟನೆಯನ್ನೇ ನೋಡ್ತೇವೆ. ಅರ್ಜುನಗೊಲಿದಂತು ಧ್ವಜವಾಣಿಸಿ ನಿಂತು ಮೂರ್ಜಗವರಿ ಬಂದೆ ಗರ್ಜನೆ ಮಾಡಿದೆ, ಹೆಜ್ಜೆ ಹೆಜ್ಜೆಗೆ ನಿನ್ನ ಅಬ್ಜ ಪಾದದ ಧೂಳಿ ಮರ್ಜನದಲ್ಲಿ ಭವವರ್ಜಿತ ನೆನೆಸೋ. ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವನೆಂದು ಅವತಾರ ಮಾಡಿದವರು ಅವರು, ತ್ರೇತಾಯುಗದಲ್ಲಿ ರಾಮದೇವರ ಸೇವೆಗಾಗಿ. ಆದರೆ ದ್ವಾಪರ ಯುಗದಲ್ಲಿ ಇದ್ದರು. ಎಲ್ಲಿದ್ದರು? ಅರ್ಜುನನ ಧ್ವಜದಲ್ಲಿ, ಅರ್ಜುನ ರಥದಲ್ಲಿ, ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ರಥದಲ್ಲಿ ಆ ಧ್ವಜದಲ್ಲಿ ಹನುಮಂತ ದೇವರಿದ್ರು. ಆ ಹನುಮಂತ ದೇವರು ಏನ್ ಮಾಡಿದರು ಅಂದ್ರೆ, ಇಲ್ಲಿ ಯುದ್ಧ ಸಮಯದಲ್ಲಿ ಧ್ವಜವಾಣಿಸಿ ನಿಂತು ಮೂರ್ಜಗವರಿ ಅಂತೆ ಗರ್ಜನೆ ಮಾಡಿದೆ. ಆ ಧ್ವಜದಲ್ಲಿ ಇದ್ದುಕೊಂಡು ಗರ್ಜನೆ ಮಾಡಿದರು. ಹನುಮಂತ ದೇವರು ಗರ್ಜನೆಯನ್ನು ಮಾಡಿದರೆ ಮುಂದೆ ಇರುವಂತಹ ಕೌರವರ ಸೈನ್ಯದಲ್ಲಿ ಎಷ್ಟೋ ಬಂದು ರಕ್ತವನ್ನು ವಾಂತಿಯನ್ನು ಮಾಡುತ್ತಾ ಕೆಳಗೆ ಬಿದ್ದರು ಅಂತ, ಸೆತ್ತರು ಅಂತ. ಅಂತಹ ಒಂದು ಪರಾಕ್ರಮವನ್ನ ಧ್ವಜದಲ್ಲಿಂದು ಮಾಡಿ ತೋರಿಸಿದವರು ಹನುಮಂತ ದೇವರು ಅಂತ ಕೇಳ್ತೇವೆ. ಇನ್ನೊಂದು, ಯುದ್ಧದ ಸಮಯ ಪೂರ್ತಿಯಾಗಿದೆ, ನಿತ್ಯನು ಕೂಡ ಅರ್ಜುನ ಕೃಷ್ಣ ಕೆಳಗಿಳಿತಾ ಇದ್ದ, ಅರ್ಜುನನ ಕೈ ಹಿಡಿದು ಕೆಳಗಿಳಿಸಿ ಬಿಡ್ತಾ ಇದ್ದ. ಆದರೆ ಯುದ್ಧ ಪೂರ್ತಿಯಾದ ದಿವಸ ಕೃಷ್ಣ ಹೇಳಿದರಂತೆ, ಕೃಷ್ಣ ಪರಮಾತ್ಮ ಹೇಳಿದ, ಅರ್ಜುನ ನೀ ಮೊದಲು ಇಲ್ಲಿ ಅಂತ. ಯಾತಕ್ಕೆ ಕೃಷ್ಣ ಈತ ಹಿಂಗೆ ಕೇಳ್ತಾನೆ ಅಂತ ಹೇಳಿ ಕೆಳಗೆ ಇಳಿದು ಬಿಟ್ಟು, ಕೆಳಗೆ ಇಳಿದ ಕ್ಷಣ ರಥದಲ್ಲಿಂದ ಆ ಕೃಷ್ಣ ಪರಮಾತ್ಮ ಕೆಳಗೆ ಇಳುತ್ತಾರೆ, ಧ್ವಜದಿಂದ ಹನುಮಂತ ಹೊರಟ, ರಥ ಭಸ್ಮ ಆಗಿಬಿಟ್ಟು, ಉಳಿದು ಭಸ್ಮ ಆಗಿತ್ತು. ಅರ್ಜುನ ಕೇಳಿದ, ಏನಪ್ಪ ಏನು ಅಂತ ಕೇಳಿದರೆ ಹೇಳಿದರು, ಇಷ್ಟು ದಿವಸ ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕರ್ಣ ಅವರೆಲ್ಲ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ, ಎಲ್ಲ ಮಂತ್ರ ತುಲ್ಯವಾದದ್ದು, ಅದು ಕೆಲಸ ಮಾಡಿಯೇ ಆಗಬೇಕು. ಆದರೆ ಮಾಡಲಿಲ್ಲ. ಯಾತಕ್ಕೆ? ನಾನಿಲ್ಲಿದ್ದೇನೆ ಎಂಬುದಕ್ಕಾಗಿ, ಧ್ವಜದಲ್ಲಿ ಹನುಮಂತ ದೇವರು ಇದ್ದಾರೆ ಎಂಬುದಕ್ಕಾಗಿ ಅದು ಕೆಲಸ ಮಾಡಲಿಲ್ಲ. ನಿನ್ನ ರಕ್ಷಣೆ ಮಾಡಿದೆ ನೋಡಿ. ಸಜ್ಜನರ ರಗ ಪರಿಹಾರ ಎಂಬುದಕ್ಕೆ ಮಾತದು. ವಾಯುದೇವರು ಹನುಮಂತ ದೇವರಿದ್ದು ಅರ್ಜುನನ ರಕ್ಷಣೆಯನ್ನು ಮಾಡಿದ್ದಾರೆ. ಆ ಅರ್ಜುನ ರಥ ಅಂತ ಹೇಳಿದರೆ ನಮ್ಮ ದೇಹ. ಅರ್ಜುನ ಜೀವಾತ್ಮ, ಒಳಗಿರುವಾತ್ಮ ಪರಮಾತ್ಮ ಕೃಷ್ಣ ಪರಮಾತ್ಮ, ವಾಯುದೇವರು ಮುಖ್ಯ ಪ್ರಾಣದೇವರು. ಅವವನ ದೇಹದೊಳ ಹಿರಳು ಹರಿತಾ ನಳಸಿಗನು, ಅವವನು ತೊಲಗೆ ಹರಿತಾ ತೊಲಗುವ, ಅವವನು ದೇಹದೊಳವರೆಗೆ ನಿಯಾಮಕನು, ಆವಾಯು ನಮ್ಮ ಕುಳಗುರುರಾಯನು. ಒಂದು ಸಮಯ ಅಲ್ಲಿ ರಥ ಎಂಬ ದೇಹದಿಂದ ವಾಯುದೇವರು ಹನುಮಂತ ದೇವರು ಮುಖ್ಯ ಪ್ರಾಣದೇವರು ಹೊರಟರು. ಆಗ ಪರಮಾತ್ಮ ಕೃಷ್ಣ ಪರಮಾತ್ಮ ರಥದಿಂದ ಹೊರಟಿದ್ದನೋ ಆ ರಥ ಭಸ್ಮ ಆಗಿ ಬಿಡಿತು. ಆಗ ಏನಾಗಿತ್ತು? ಭಸ್ಮ ಆಗಿತ್ತು. ಹರಿತು ಪೆನನೆಂದು ಪೇಳುವರು ಬುಧ ಜನ ಅಂತೇಳಿ ಮಹಾಭಾರತ ಸಮಯದಲ್ಲಿ ಅರ್ಜುನನ ಯಾವ ರೀತಿಯಲ್ಲಿ ರಕ್ಷಣೆ ಮಾಡಿದ್ದಾನೆಂಬ ವಿಷಯವನ್ನ ವಿಜಯದಾಸರು ಹನುಮಂತ ದೇವರ ಮಹಿಮೆಯನ್ನು ಇಲ್ಲಿ ತೋರಿಸಿಕೊಡ್ತಾರೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ 5 ಪಂಚ ಪ್ರಾಣನಾಗಿ ಇದ್ದು ನಮ್ಮ ದೇಹದಲ್ಲಿ ಇದ್ದು ಕೆಲಸವನ್ನ ಮಾಡಿಸುವವರು ಕರ್ಮಗಳನ್ನ. ಅಂಥವರು ಯಾವರು ಅಂದರೆ ಸಮಾನರಲ್ಲ, ಅವರೇ ಎಲ್ಲ ಕರ್ಮಗಳನ್ನು ನೀನು ವಿಜಯವೆಟ್ಟನಲ್ಲಿ ಒಪ್ಪಿಸುವವರು, ನಮ್ಮ ಪರವಾಗಿ ಹೋಗಿ ನಾವು ಮಾಡುವಂತಹ ಕರ್ಮಗಳನ್ನ. ಈ ಒಂದು ಕೇಳ್ತೇವೆ, ಹನುಮಂತ ದೇವರು ಹೊರಟಿದ್ರಂತೆ. ಹೊರಡಬೇಕು ಅಂದ್ರೆ ಬೆಟ್ಟದ ಮೇಲೆ ನಿಂತುಕೊಂಡು ಲಂಕೆಯ ಹಾರ್ಲಕ್ಕೆ ಹೊರಟಿದ್ದರೆ ಆ ಪರ್ವದಲ್ಲಿರುವಂತಹ ವೃಕ್ಷಗಳು ಮೃಗಗಳು ಎಲ್ಲ ಮೇಲೆ ಹಾರಿತಂತೆ. ಯಾತಕ್ಕೆ ಹಾರಿತು ಅಂದರೆ, ಆ ಪರ್ವತ ರಾಜ ರಾಮದೇವರು ಸೇವೆಗಾಗಿ ಹೊರಡ್ತೀಯಲ್ಲ ಹನುಮಪ್ಪ, ನಿನಗೆ ಸಮರ್ಪಣೆ ಮಾಡ್ತಾನೆ. ಯಾತಕ್ಕೆ? ರಾಮದೇವರು ಸಮರ್ಪಣೆ ಮಾಡ್ತಾನೆ ರಾಮದೇವರಿಗೆ, ಇದನ್ನ ನಿನ್ನ ಮೂಲಕ ಮಾಡ್ತೇನೆ ಅಂತ. ಯಾತಕ್ಕೆ? ಯಾರೊಬ್ರು ಹೋಗ್ತಾರಲ್ಲ, ತಿರುಪತಿ ಹೋಗ್ತಾರೆ ಅಂದ್ರೆ ನೇರಾಗಿ ಹೋಗಿ ಕುಪ್ಪಿಸಬೇಕು, ನಡುವೆ ಎಲ್ಲಿಯೋ ಕಾಫಿ ಕುಡಿದು ಖರ್ಚು ಮಾಡಿ ಬಿಟ್ರೆ ಪ್ರಯೋಜನ ಇಲ್ಲ. ನಾವು ಕೊಡೋ ವಿಷಯವನ್ನ, ಕರ್ಮಗಳನ್ನ, ಕಾಣಿಕೆಯನ್ನ ಭಗವಂತನಿಗೆ ನೇರಾಗಿ 100% ಮುಟ್ಟಿಸುವವರು ಅಂದರೆ ಅದು ಹನುಮಂತ ದೇವರು. ಅವರಲ್ಲಿ ಒಪ್ಪಿಸಿದರೆ ಪ್ರಾಣನಾಥ ವಿಜಯವಿಠಲನ ಕಾಣಿಸಿಕೊಡುವುದು. ನಮ್ಮನ ಆ ಕರ್ಮವನ್ನು ನೇರಾಗಿ ಒಪ್ಪಿಸುವವರು. ಅದರಿಂದಲೇ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂದರೆ ಕತೆ ಲಕ್ಷ್ಮೀನಾರಾಯಣರಲ್ಲಿ ನಾವು ಸಮರ್ಪಣೆಯನ್ನು ಮಾಡುತ್ತೇವೆ ಎಂಬ ವಿಷಯವನ್ನು ಕೂಡ ಇಲ್ಲಿ ತಿಳಿತೇವೆ. ಇದು ವಿಜಯದಾಸರು ಮಾಡಿದಂತಹ ಒಂದು ಹನುಮಂತನ ಮಹಿಮೆ ಹೇಳುವಂತಹ ಒಂದು
ಹಾಡು. ಅಂತ ಹನುಮಂತ ದೇವರು ಯಾವ ರೀತಿಯಲ್ಲಿ ಪರಾಕ್ರಮ ತೋರಿಸಿದರು ಅಂತ ನೋಡಿದೆವು. ಅವರಿಗೆ ಮಾತ್ರ ಪರಾಕ್ರಮ ಇಲ್ಲ, ಅವರು ನಾವು ಹೇಳಿದ ನಿರ್ಜರ ಬಣಿ ಸಜ್ಜನರ ರಗ ಪರಿಹಾರ. ಸಜ್ಜನರಿರುವಂತಹ ಎಲ್ಲ ಕಷ್ಟಗಳು ಭಯಗಳೆಲ್ಲ ಕೂಡ ಪರಿಹಾರ ಅವರಿಗೆ ಭಯ ಪರಿಹಾರ, ಅವರಿಗೆ ಭಯ ನಿರ್ಭಯತ್ವಂ ಅರೋಗತಾಂ. ಅವರು ಅಂಜಿಕೆ ಇಲ್ಲದವರು ಅಂತೆಲ್ಲ, ಅವರನ್ನು ಬೇಡಿಕೊಳ್ಳುವವರಿಗೆ ಕೂಡ ಅಂಜಿಕೆಯನ್ನು ಪರಿಹಾರ ಮಾಡ್ತಾರೆ. ಅಶೋಕವನದಲ್ಲಿ ಪ್ರವೇಶ ಮಾಡಬೇಕು ಅಂದ್ರೆ, ಲಂಕೆಯಲ್ಲಿ ಪ್ರವೇಶ ಮಾಡಿದಾಗ ರಾತ್ರಿ ಸಮಯ, ರಾತ್ರಿಯಲ್ಲಿ ಅಸುರರಿಗೆ ಬಲ, ರಾತ್ರಿಯಲ್ಲಿ ಅಸುರರಿಗೆ ಬಲ ಇರುವಂತಹ ಸಮಯದಲ್ಲಿ ಲಂಕೆಯಲ್ಲಿ ಪ್ರವೇಶ ಮಾಡಿ ಹನುಮಂತ ತಾನು ಜೀವೋತ್ತಮ ಅಂತ ತೋರಿಸಿಕೊಟ್ರೆ, ರಾತ್ರಿಯಲ್ಲಿ ಕಂಸನ ಕಾರಾಗೃಹದಲ್ಲಿ ದೈತ್ಯರ ಮಧ್ಯದಲ್ಲಿ ಅವತಾರ ಮಾಡಿ ಕೃಷ್ಣ ಪರಮಾತ್ಮ ತಾನು ಸರ್ವೋತ್ತಮ ಅಂತ ಅಲ್ಲಿ ತೋರಿಸಿಕೊಡ್ತಾನೆ. ಆಗ ಇಬ್ಬರಿಗೇನೆ ಅಂಜಿಕೆ ಇಲ್ಲ. ಯಾತಕ್ಕೆ? ಅವ ಪರಮಾತ್ಮ ಭಯಕೃತ್ ಭಯನಾಶನಃ ಅಂತ ವಿಷ್ಣು ಸಹಸ್ರನಾಮ ಹೇಳುತ್ತೆ. ಭಯವನ್ನು ಉಂಟು ಮಾಡುವವನು ಅವನೇ, ಭಯವನ್ನು ಪರಿಹಾರ ಮಾಡುವವ ಅವನೇ. ನರಸಿಂಹ, ಕೃಷ್ಣ, ರಾಮ, ಅವನ ಅನುಗ್ರಹದಿಂದ ವಾಯುದೇವರನ್ನು ಕೂಡ ನಮ್ಮ ಭಯವನ್ನು ಪರಿಹಾರ ಮಾಡ್ತಾರೆ. ಅವರಿಗೆ ಭಯ ಇಲ್ಲ ಒಂದು, ಆದರೆ ಹೌದು ನಮಗೆ ಕೂಡ ನಮಗೆ ಇರುವಂತಹ ಭಯವನ್ನು ಪರಿಹಾರ ಮಾಡುತ್ತಾರೆ. ಸ್ಮರಣವದರಿಂದ ಮಾತ್ರದಿಂದ ಬುದ್ಧಿರ್ಬಲಂ ಯಶೋ ಧೈರ್ಯವನ್ನು ಕೊಡುತ್ತಾರೆ, ನಿರ್ಭಯತ್ವಂ ಭಯವನ್ನು ಪರಿಹಾರ ಮಾಡುತ್ತಾರೆ. ಅವರು ಹನುಮತ್ ಸ್ಮರಣಾತ್ ಭವೇತ್, ಹನುಮಂತನ ಸ್ಮರಣದಿಂದ ಅಂತ. ಅದೇ ವಿಷಯವನ್ನಲ್ಲಿ ಪುರಂದರದಾಸರು ಹನುಮಂತನ ಈ ಒಂದು ಮಹಿಮೆಯನ್ನು ನಮಗೆ ಹೇಳ್ತಾರೆ ನೋಡಿ. ಅಂಜೀಕಿನ್ಯಾತ ಕೈಯ ಸಜ್ಜನರಿಗೆ, ಅಂಜೀಕಿನ್ಯಾತ ಕೈಯ ಸಂಜೀವಿರಾಯರ ಸ್ಮರಣೆ ಮಾಡಿದ ಮೇಲೆ, ಅಂಜೀಕಿನ್ಯಾತ ಕೈಯ. ಎಂಥವರು ಅಂತಾರೆ? ಸಂಜೀವಿರಾಯನ ಸ್ಮರಣ ಮಾಡಿದ ಮೇಲೆ, ಹನುಮತ್ ಸ್ಮರಣಾದ್ಭವೇತ್ ನಿರ್ಭಯತ್ವಂ. ಆ ಸ್ತೋತ್ರದ ಆಂಗಿ ಇಲ್ಲಿ ವಿಷಯವನ್ನು ಹೇಳಿದ್ದಾರೆ. ಕನಸಿಲಿ ಮನಸಿಲಿ ಕಳವಳವಾದರೆ ಹನುಮನ ನೆನೆದರೆ ಹಾರಿ ಹೋಗದೆ ಪಾಪ. ಕನಸಿಲಿ ಭಯವಾದರನ್ನು ಕೂಡ ಪರಿಹಾರ ಮಾಡುವವರು ಸ್ಮರಣೆಯಿಂದ, ಸ್ಮರಣ ಮಾತ್ರದಿಂದಲೇ ಪರಿಹಾರ ಮಾಡುವವರು. ಹನುಮನ ನೆನೆದರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗತ್ತೆ ಎಂಬ ವಿಷಯವನ್ನ ಅಂಜಿಕಿನ್ಯಾತ ಕೈಯ ಸಜ್ಜನರಿಗೆ ಅಂತ ಪುರಂದರದಾಸರು ಹನುಮಂತ ದೇವರ ಪರಾಕ್ರಮವನ್ನೇ ಹೇಳಕ್ಕೆ ಹೊರಟ ಪುರಂದರದಾಸರು, ಹನುಮಂತ ದೇವರನ್ನ ಸ್ಮರಣ ಮಾಡಿದರೆ ನಮಗೆ ಕೂಡ ಅಂತ ಭಯವನ್ನು ಪರಿಹಾರ ಮಾಡಿ ಧೈರ್ಯವನ್ನು ಕೊಡುತ್ತಾರೆ ಎಂಬ ವಿಷಯವನ್ನ ಇಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಇದು ಒಂದು ಕೃತಿ. ಈ ಹನುಮಂತ ದೇವರ ಮಹಿಮೆ ಅಂತ ನೋಡಿದರೆ ನಮಗೆ ಎಷ್ಟೋ ಕೃತಿಗಳಿದೆ, ಇನ್ನು ಹೆಚ್ಚಿದೆ. ಇದರನ್ನು ಮುಖ್ಯವಾಗಿ ಅಂದರೆ ನಮ್ಮ ಶ್ರೀಪಾದರಾಜರು ಆ ಮಹಿಮೆಯನ್ನ ನಾವು ಕೇಳುತ್ತೇವೆ. ಮಧ್ವನಾಮ ಅಂದರೆ ಅದು ಕನ್ನಡ ವಾಯುಸ್ತುತಿ ಅಂತ ಪ್ರಸಿದ್ಧಿ. ಕನ್ನಡ ವಾಯುಸ್ತುತಿಯಾದ ಮಧ್ವನಾಮದಲ್ಲಿ ಮೂಲ ರೂಪದ ಮುಖ್ಯ ಪ್ರಾಣದೇವರ ಬಗ್ಗೆ ಹೇಳ್ತಾರೆ, ವಾಯುದೇವರ ಬಗ್ಗೆ ಹೇಳ್ತಾರೆ. ವಾಯುದೇವರ 3 ಅವತಾರವನ್ನು ಹೇಳಿದ್ದಾರೆ. ಅದರಲ್ಲಿ ಹನುಮಂತ ದೇವರ ಅವತಾರವನ್ನ 5ನೇ ಪದ್ಯದಿಂದ ಪ್ರಾರಂಭ ಮಾಡಿ ಹೇಳ್ತಾ ಬರ್ತಾರೆ. 5ನೇ ಪದ್ಯದಿಂದ ಪ್ರಾರಂಭ ಮಾಡಿ 10 ಪದ್ಯ 11th ಪದ್ಯವರೆಗೆ ಹೇಳಿದ್ದಾರೆ. ವಿಶೇಷವಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಹನುಮಂತ ದೇವರ ಅವತಾರದಿಂದ ಪ್ರಾರಂಭ ಮಾಡಿ ಅವರಿಗೆ ರಾಮದೇವರು ಕೊಟ್ಟ ಅನುಗ್ರಹ ಪರ್ಯಂತ ಎಲ್ಲ, ಯುದ್ಧದಲ್ಲಿ ಪಟ್ಟಾಭಿಷೇಕ ಪರ್ಯಂತ ಎಲ್ಲ ವಿಷಯಗಳನ್ನ ಹೇಳಿಬಿಡ್ತಾರೆ. ಇಡೀ ರಾಮಾಯಣದಲ್ಲಿ ಇರುವಂತಹ ವಿಷಯಗಳನ್ನ, ಹನುಮಂತ ದೇವರ ಮಹಿಮೆಯನ್ನ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಶ್ರೀಪಾದರಾಜರು. ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವನೆಂದು ವಾತಸುತ ಹನುಮಂತನೆಂದೆನಿಸಿದ ಪೋತಭಾವತಿ ತರಣಿ ಬಿಂಬಕ್ಕೆ ಲಂಘಿಸಿದ ಈತಗೇನ ಯಾರು 3 ಲೋಕದೊಳಗೆ ಎಂದ್ರು. ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವನೆಂದು. ಅವರ ಅವತಾರಕ್ಕೆ ಮುಖ್ಯ ಉದ್ದೇಶ ಅಂದ್ರೆ ರಾಮದೇವರ ಸೇವೆ. ಶ್ರೀರಾಮಂ ಹನುಮತ್ ಸೇವ್ಯಂ ಶ್ರೀಕೃಷ್ಣಂ ಭೀಮ ಸೇವಿತಂ ಶ್ರೀವ್ಯಾಸಂ ಮಧ್ವ ಸಂಸೇವ್ಯಂ ನಮಾಮಿ ಜ್ಞಾನ ಸಿದ್ಧಯೇ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಭಗವಂತನ ಕಾರ್ಯಕ್ಕಾಗಿ ಬಂದವರು. ಆ ವಿಷಯವನ್ನು ಹೇಳುತ್ತಾ ಪೋತಭಾವತಿ ತರಣಿ ಬಿಂಬಕ್ಕೆ ಲಂಘಿಸಿದ ಅಂತ. ಅವರು ಸಣ್ಣ ಮಗುವಾಗಿದ್ದಾಗ ಸೂರ್ಯನನ್ನು ನೋಡಿ ಹಣ್ಣು ಅಂತ ತಿಳಿದುಕೊಂಡು ಅದನ್ನು ಹಿಡಿಲೆಕ್ಕ ಹೊರಟ್ರು ಅಂತ. ಪೋತಭಾವ ಅಂದ್ರೆ ಹೇಳಿದ ಅಲ್ಲಿ ವಿಶೇಷವಾಗಿ ಎಷ್ಟೋ ವಿಷಯಗಳಿದೆ, ಈ ಸಮಯ ನಮಗೆ ಇಷ್ಟಿಲ್ಲ. ಪೋತಭಾವದಿಂದ ಅಂತ ಕೇಳಿದರೆ ತನ್ನ ಮಗು ಎಂಬ ಪ್ರೇಮೆಯಿಂದ ಹೊರಟ್ರು ಅಂತ. ಯಾತಕ್ಕೆ? ಅದೇ ಸೂರ್ಯನೇ ಮುಂಚೆ ಸುಗ್ರೀವನಾಗಿ ಬರ್ತಾನೆ, ಹನುಮಂತ ದೇವರ ಶಿಷ್ಯರಾಗುತ್ತಾನೆ ಸೂರ್ಯ. ಆ ಭಾವದಿಂದ ಮೇಲೆ ಹಾರಿದರು ಅಂತ. ನನ್ನ ಮಗು ನನ್ನ ಶಿಷ್ಯ ಅಂತ ಹೇಳಿ ಹೊರಟಿದ್ದಾರೆ ಅಂತ ವಿಷಯವನ್ನು ಕೂಡ ಹೇಳ್ತಾರೆ. ತರಣಿ ಕಪಿ ಮುಖವಾಗಿ ಸಪ್ತಶಾಸ್ತ್ರವ ಪಡಿಸಿ ಉರವಣಿಸಿ ಹಿಂದು ಮುಂದಾಗಿ ನಡೆದ ಅಂತ. ಸೂರ್ಯನಲ್ಲಿ ಪಾಠವನ್ನು ಅಧ್ಯಯನ ಮಾಡಿದರು ಅಂತ. ಸೂರ್ಯನೆಲ್ಲ ಅಧ್ಯಯನ ಮಾಡಿದರು ಅಂದ್ರೆ ಸೂರ್ಯನಲ್ಲಿ ಅಲ್ಲ, ಕಚ್ಚದಲ್ಲಿ ಸೂರ್ಯ ಕಲಗಿದ್ದಾನೆ.
ಆಗ ಸೂರ್ಯನೇ ಅಧ್ಯಯನ ಅಂದ್ರೆ ಸೂರ್ಯ ಅಂತರ್ಗತ ಸವಿತ್ರನಾಮಕ ಲಕ್ಷ್ಮೀನಾರಾಯಣ ಗಾಯತ್ರಿ ರೂಪಿ ಪರಮಾತ್ಮ ಧಿಯೋಯೋಣ ಪ್ರಚೋದಯಾತ್ ಅವಳಲ್ಲಿ ಪಾಠವನ್ನು ಅಧ್ಯಯನ ಮಾಡಿದವರು ಹನುಮಂತ ದೇವರು. ಯಾವ ರೀತಿಯಲ್ಲಿ ಮಾಡಿದ್ದಾರೆ ನೋಡ್ರಿ. ಒಂದು ವಿಷಯವನ್ನು ತಿಳಿಯಬೇಕು ಅಂದರೆ ಅಷ್ಟು ಶ್ರಮ ಪಡಬೇಕು. ನೀವೇ ನೋಡಿ, ಯಾರೋ ಜಾಯಿನ್ ಮಾಡಿದ್ರಿ, ಎಷ್ಟೋ ಜನ ಬಂದಿರಬಹುದು, 200 ಜನಕ್ಕೆ ಮೇಲೆ ಇದ್ದಾರೆ ಗ್ರೂಪಿನಲ್ಲಿ, 12 ಜನ ಬಂದಿದ್ದಾರೆ, 10 ಜನ. ಇದನ್ನು ಒಂದು ಪ್ರಯತ್ನ ಬೇಕು. 3 ಗಂಟೆ 4 ಗಂಟೆ 1 ಗಂಟೆದ್ದು ಸಂಡೇ ನಮಗೆ ಎಷ್ಟೋ ಟೈಮ್ ಇದೆ, ಅದನ್ನು ಮೀಸಲಿಡಬೇಕು. ಈ 1 ಗಂಟೆದ ಕಾಲ ಮಲ್ಕೊಂಬೋದು, ಟಿ ವಿ ನೋಡ್ಬೋದು, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು, ಹೊರಗೆ ಹೋಗ್ಬೋದು, ಎಷ್ಟೋ ಕೆಲಸಗಳ ಮಾಡ್ಬೋದು. ಇದ್ದರೂ ಏನೋ ಒಂದು ತಿಳಿಯಬೇಕು ಕೇಳಬೇಕು ಅಂತ ಹೊರಡಿತಾರಲ್ಲ, ಆ ಪ್ರಯತ್ನ ಮುಖ್ಯ ಅಂತ ಹನುಮಂತ ದೇವರು ತೋರಿಸಿಕೊಡ್ತಾರೆ. ವಿಷಯಗಳನ್ನ ತಿಳಿಯಬೇಕು ಅಂದ್ರೆ ಪ್ರಯತ್ನ ಅವಶ್ಯಕತವಾಗಿದೆ. ಆಗ ತರಣಿಕಪಿಮುಖವಾಗಿ ಶಬ್ದಶಾಸ್ತ್ರವ ಪಡಿಸಿ ಸೂರ್ಯನ ಆ ಕರಣಗಳ ಆ ಒಂದು ತಾಪ ಬಿಸಿ, ಆ ಬಿಸಿ ಮುಂದೆ ಓದುತ್ತಾರೆ. ಮುಂದೆ ಇನ್ನು ಎಷ್ಟು ಅಂದ್ರೆ ಸೂರ್ಯನ ಬೇಹಕ್ಕೆ ಅನುಸರಿಸಿ ಮುಂದಾಗಿಂದ ಸೂರ್ಯ ಹಿಂದೆ ಹೋಗ್ತಾ ಇದ್ರೆ ಇವರು ಮುಂದೆ ಹೋಗ್ತಾ ಇದ್ರು, ಮುಖ ಕೊಟ್ಟು ಓದ್ತಾ ಇದ್ರು ಅಂತೆ. ಸೂರ್ಯ ಈ ಡೈರೆಕ್ಷನ್ ಆಪೋಸಿಟ್ ಡೈರೆಕ್ಷನ್ ಅಂದ್ರೆ ರಿವರ್ಸ್ ಕಿರಣಿನ ಅಷ್ಟು ಫಾಸ್ಟ್ ಆಗಿ ಓದಿದವರಿಂದ ಹನುಮಂತ ದೇವರು ಮುಂದಾಗಿ ಓದಿ ಅಷ್ಟು ಅಧ್ಯಯನವನ್ನು ಮಾಡಿದ್ದಾರೆ ಎಂಬ ವಿಷಯವನ್ನ ತೋರಿಸಿಕೊಡ್ತಾರೆ. ಅಖಿಲ ವೇದಗಳ ಸಾರ ಪಡಿಸಿದನು ಮುನ್ನಲ್ಲಿ ನಿಖಿಲ ವ್ಯಾಕರಣಗಳ ಇವ ಪಡಿಸಿದ ಮುಖದಲ್ಲಿ ಕಿಂಚಿತಪ ಶಬ್ದ ಇವಗಿಲ್ಲವೆಂದು ಮುಖ್ಯ ಪ್ರಾಣನನು ರಾಮನನು ಅನುಗರಿಸಿದ ಅಂತ. ಇಷ್ಟು ನವ ವ್ಯಾಕರಣ ಪಂಡಿತ ಅಂತ ಹೇಳ್ತಾರೆ. ಅಗಸ್ತ್ಯರ ರಾಮಾಯಣದಲ್ಲಿ ರಾಮದೇವರು ಹೇಳ್ತಾರಂತೆ, ನಾನು ಆ ಕಿಷ್ಕಿಂಧೆಯಲ್ಲಿ ಹನುಮಂತ ದೇವರನ್ನ ಮೊದಲು ಬಾರಿ ನೋಡಿದಾಗ ನಾನು ಅವರಲ್ಲಿ ಜೊತೆ ಮಾತಾಡಿಸಿದರು. ಆಗ ಅವರ ಮುಖದಲ್ಲಿ ಕಿಂಚಿತಪ ಶಬ್ದ ಇವಾಗಿಲ್ಲವೆಂದು, ಅವರು ಮಾತಾಡಿದ ಶಬ್ದದಲ್ಲಿ ಒಂದು ಕಿಂಚಿತ ದೋಷ ಇಲ್ಲ. ಅವನು ನವ ವ್ಯಾಕರಣ ಪಂಡಿತನಾಗಿರಬೇಕು. ಅವರು ಯಾರಿಗೆ ಮಂತ್ರಿಯಾಗಿದ್ದಾರೆಯೋ ಆ ರಾಜನಿಗೆ ಖಂಡಿತಾಗಿ ಜಯ ಉಂಟಾಗತ್ತೆ ಎಂಬ ವಿಷಯವನ್ನ ರಾಮದೇವರು ಹೇಳಿದ್ದಾರೆ. ಅಂದ್ರೆ ರಾಮರ್ ಸರ್ಟಿಫೈಡ್ ಪ್ರಭು ಅಂದ್ರೆ ನಮ್ಮ ಹನುಮಂತ ದೇವರು. ಮುಖದಲ್ಲಿ ಕಿಂಚಿತಪ ಶಬ್ದ ಇವಾಗಿಲ್ಲವೆಂದು ಸೊಲ್ಲಿನ್ ಸೆಲ್ವಂದ್ರು ಕಂಬನ್. ಅದೇ ವಿಷಯವನ್ನು ಹೇಳ್ತಾರೆ. ವಾಕ್ಪಟುತ್ವಂ, ಅವರಿಗೆ ವಾಕ್ಪಟುತ್ವ ಇಲ್ಲ, ಅವರನ್ನ ಸ್ಮರಣ ಮಾಡುವವರಿಗೆ ವಾಕ್ಪಟುತ್ವವನ್ನು ಅನುಗ್ರಹವನ್ನು ಮಾಡುತ್ತಾರೆ ಎಂಬ ವಿಷಯವನ್ನ ಶ್ರೀಪಾದರಾಜರು ತೋರಿಸಿಕೊಡ್ತಾರೆ. ಮುಂದೆ ಹನುಮಂತನ ಮಹಿಮೆ ಹೇಳ್ತಾರೆ. ಧರಣಿ ಸುತನನು ಕಾಯ್ದು ಶರದಿಯನ್ನು ನೆರೆದಾಟಿ ಧರಣಿ ಸುತ ಎಡಕಂಡು. ಧರಣಿ ಸುತ ಅಂದ್ರೆ ಸೂರ್ಯನ ಪುತ್ರ ಸುಗ್ರೀವಣನ ಕಾಯ್ದ. ಹೆಂಗೆ ವಾಲಿಯನ್ನ ನೋಡಿ ಹೆದರಿಕೊಂಡು ಅಂಜಿ ಓಡಿದ ಸುಗ್ರೀವನನ್ನೇ ಆ ಧೈರ್ಯವನ್ನು ಕೊಟ್ಟು ಜೀವಾತ್ಮನಾದ ಸುಗ್ರೀವನನ್ನ ಪರಮಾತ್ಮನಾದ ರಾಮದೇವರಲ್ಲಿ ಒಪ್ಪಿಸಿದವರು ಅಂದರೆ ಗುರುಗಳಾದ ಮುಖ್ಯ ಪ್ರಾಣದೇವರು ಹನುಮಂತ ದೇವರು. ಅದರಿಂದ ನೋಡಿ, ಗುರುವಾಗಿದ್ದ ಅನುಗ್ರಹವನ್ನು ಮಾಡಿದ್ದಾರೆ. ಧರಣಿ ಸುತೆಯಡ ಕಂಡು ಧನುಜರೊಡನೆ ಬರದೆ ವನೆ ಮಾಡಿ ಗೆಳಿತದು ಯಾಸ್ತ್ರಗಳ ಉರುಗಿ ಲಂಕಯ್ಯ ಬಂದ ಹನುಮಂತನು. ಅಲ್ಲಿ ಧರಣಿ ಸುತೆಯಳು ಅಂದ್ರೆ ಭೂಮಾದೇವಿ ಪುತ್ರಿಯಾದ ಸೀತಾದೇವಿ ಮಾಯಸೀತೆಯನ್ನು ಅಲ್ಲಿ ನೋಡಿ ಎಲ್ಲ ಉರುಗಿ ಲಂಕೆಯ ಬಂದ ಹನುಮಂತನು. ಅಲ್ಲಿ ರಾವಣನ ಎಲ್ಲ ಸೈನ್ಯವನ್ನು ಸಂಹಾರ ಮಾಡಿದ ಆ ಕಥೆಯನ್ನು ಹೇಳಿದ್ದಾರೆ. ಮುಂದೆ ಹೇಳ್ತಾರೆ, ಹರಿಗೆ ಚೂಡಾಮಣಿಯನಿತ್ತು ಹರಿಗಳ ಕೂಡಿ ಶರದಿಯನ್ನು ಕಟ್ಟಿ ಬಲು ರಕ್ಕಸರನು ಅಂತ. ಮುಂದೆ ಹರಿಗಳ ಕೂಡಿ ಎಲ್ಲ ಕಪಿಗಳ ಸೈನ್ಯವನ್ನು ಮುಂದೆ ಮಾಡಿಕೊಂಡು ಅಲ್ಲಿ ಸೇತುವನ್ನು ನಿರ್ಮಾಣ ಮಾಡಿದರು ಅಂತ ಆ ವಿಷಯವನ್ನು ಹೇಳ್ತಾರೆ. ರಾಮಸೇತುವನ್ನು ನಿರ್ಮಾಣ ಮಾಡಿ ಅಲ್ಲಿ ಯುದ್ಧವನ್ನು ಮಾಡಿ ಒರಸಿ ರಣದಲ್ಲಿ ಶರಣ ಹುಡಿಗಟ್ಟಿದ ಅಂತ. ರಾವಣ ಜೊತೆ ಒಂದು ಬಾರಿ ಯುದ್ಧಕ್ಕೆ ಒಂದು ಸಮಯ ಬಂದಿತ್ತು ಅಂತ. ಯುದ್ಧ ಸಮಯದಲ್ಲಿ ಆಗ ಏನಾಜೌ ರಾವಣಾರಿ ಪ್ರಿಯ ನಡರ ಬಡೋರು ಮುಷ್ಟಿರಿಷ್ಟುಂ ಪ್ರದೇಷ್ಟುಂ ಕಿಮ್ನೇಷ್ಟೇ ಮೇ ಸದೇಷ್ಟ ಪದಕಟಕ ತಟಿತ್ ಕೋಟಿ ಭಾಮೃಷ್ಟ ಕಾಷ್ಟ. ರಾವಣನ ಹೃದಯದಲ್ಲಿ ಒಂದು ಮುಷ್ಟಿಯಿಂದ ಒಂದು ಪೆಟ್ಟು ಕೊಟ್ಟಾಗ ರತ್ನ ನಾಳಂದ್ರೆ ಹತ್ರ ಬಂದಿತ್ತು, ಆದ್ರೆ ಉಸಿರು ಹೋಗಲಿಲ್ಲ. ಯಾತಕ್ಕೆ? ಇವರು ಮುಖ್ಯ ಪ್ರಾಣ, ಇವರು ಸಂಕಲ್ಪ ಇದ್ರೆ ಮಾತ್ರ ಉಸಿರು ಹೋಗುತ್ತೆ. ಆದ್ರೆ ಯಾತಕ ಮಾಡಲಿಲ್ಲ ಅಂದ್ರೆ ಇದು ರಾಮದೇವರ ನೈವೇದ್ಯ ಅಂತ ಕೊಲ್ಲಿಲ್ಲ. ರಾವಣನ ಕೊಲ್ಲಿಲ್ಲ, ಸಾಮರ್ಥ್ಯ ಇದ್ದರೂ ಕೊಲ್ಲಿಲ್ಲ. ಅದರಿಂದ ನೋಡಿ, ರಾವಣನಿಗೆ ಸಮಾನ ಎಂಬ ಅಕ್ಷಕುಮಾರನನ್ನು ಕೊಂದು ಬಿಟ್ಟಿದ್ದಾರೆ. ರಾವಣನ ಮಗನಾದ ಅಕ್ಷಕುಮಾರನನ್ನು ಕೊಂದು ತೋರಿಸಿದ್ದಾರೆ. ನನಗೆ ಸಾಮರ್ಥ್ಯ ಉಂಟು, ಆದರೆ ರಾವಣನ ನಾನು ಕೊಲ್ಲಿಲ್ಲ. ಯಾತಕ್ಕೆ? ಇದು ರಾಮದೇವರ ನೈವೇದ್ಯ, ನಾ ಕೊಲ್ಲಬಾರದು. ಅದರಿಂದಲೇ ಅದೇ ಹನುಮಂತ ದೇವರು ಭೀಮನಾಗಿ ಅವತಾರ ಮಾಡಿದಾಗ ಜರಾಸಂಧನನ ಕೊಲ್ಲಕ್ಕ ಸಾಮರ್ಥ್ಯ ಇದ್ದರನ್ನು ಕೂಡ ಕೃಷ್ಣ ಪರಮಾತ್ಮ ಕೊಲ್ಲಿಲ್ಲ. ಯಾತಕ್ಕೆ? ಭೀಮಸೇನ ದೇವರು ಕೊಲ್ಲಬೇಕು, ಅವರು ಪರಾಕ್ರಮ, ಅವರು ಸಾಮರ್ಥ್ಯವನ್ನು ತೋರಿಸಿಕೊಡಬೇಕು ಅಂತ ಭಗವಂತ ಮತ್ತು ಅದೇ ಮಾಡಿ ತೋರಿಸಿದಂತೆ ಮಹಾಭಾರತದಲ್ಲಿ ಅಂತ ಕೇಳ್ತೇವೆ. ಉರಕ್ಕೆ ಬಂದಕ್ಕೆ ಸುಲುಕಿ ಕಪಿವರರು ಮೈಮರೆಯ ಧರಣಿ ಕುಲ ತಿಲಕನ ಆಜ್ಞೆಯ ತಾಳಿದ ಗಿರಿಸಗಿತ ಸಂಜೀವನವಗಿತ್ತು ತಂದಿಟ್ಟ ಹರಿವರೆಗೆ ಸರಿಯುಂಟೆ ಹನುಮಂತಕೆ ಅಂತ. ಎಲ್ಲ ಸೈನ್ಯಗಳು ಪೂರಲ್ಲಿ ಆ ನಾಗಭಾಷದಿಂದ ಮೈಮರೆತು ಮಳೆ ಕಲಗೆ ಬಿದ್ದಾಗ ಸಂಜೀವನವನ್ನು ಬಂದು ಅನುಗ್ರಹವನ್ನು ಎಲ್ಲರಿಗೂ ಎಬ್ಬಿಸಿದಂತಹ ವಾಯುದೇವರ ಮಹಿಮೆ, ಹನುಮಂತ ದೇವರ ಮಹಿಮೆಯನ್ನು ಹೇಳುತ್ತಾ ಆ ಕಡಸಿದು ನಿಜ ಭಗತಿ ಅನಬೇಡಿ ವರವ ಪಡದ ಅಂತ
ಶ್ರೀಪಾದರಾಜರು ವಿಶೇಷವಾಗಿ ಹನುಮಂತ ದೇವರ ಅವತಾರವನ್ನ ಚೆನ್ನಾಗಿ ಸಂಗ್ರಹ ಮಾಡಿದ್ದಾರೆ ಈ ಒಂದು ಮಧ್ವನಾಮದಲ್ಲಿ ಅಂತ ನೋಡ್ತೇವೆ. ಈ ಮಧ್ವನಾಮ ಒಂದು ಕಡೆ ಅಂತ ಕೇಳಿದರೆ, ಇನ್ನೊಂದು ವಿಜಯದಾಸರು ಕೊಟ್ಟಿರುವಂತಹ ವಾಯುಸುಡಾದಿ. ಈ ವಾಯುಸುಡಾದಿ ವಿಜಯದಾಸರು ಮಾಡಿದ ಎಷ್ಟೋ ಸುಡಾದಿಗಳಲ್ಲಿ ಪಂಚ ಸುಡಾದಿಗಳು ಅಂತ, ನರಸಿಂಹ ಸುಡಾದಿ, ಧನ್ವಂತರಿ ಸುಡಾದಿ, ಕಪಿಲ ಸುಡಾದಿ, ದುರ್ಗಾ ಸುಡಾದಿ, ಈ ವಾಯುದೇವರ ಸುಡಾದಿ. ಆ ವಾಯುದೇವರ ಸುಡಾದಿಯಲ್ಲಿ ವಿಶೇಷವಾಗಿ ಹನುಮಂತ ದೇವರ ಮಹಿಮೆಯನ್ನ ಹೇಳ್ತಾರೆ. ಹೋತಿಯಾದರೆ ಬಿಡನು ಬಲಪರಿ ಭೂತಳದೋಡು ಭಾರ್ಯಾದಡು ಬಿಡನು, ಖ್ಯಾತಿ ತೋರದು ಕಚ್ಚೂಡ ಹಾಕಲು ಬಿಡನು, ಚಾತುರ ಬಿಟ್ಟರೆ ಬಿಡನು ನಾ ಬಿಡನು, ಭೀತಿ ಬೀರಲು ಬಿಡನು, ಮಾತು ಮಾತುಗೆ ಹಲ್ಲು ತೋರಲು ಬಿಡನು, ಘಾತುರ ಗಗನಕ್ಕೆ ಬಿಡಿಸಲು ಬಿಡನು, ಕೋತಿ ಸೇವಿಸಲು ಬಿಡನು. ಇದರಲ್ಲಿ ನಾನಿನ್ನ ಬಿಡಲಾರೆ, ಏನಾದರೂ ಬಿಡಲಾರೆ. ಇದರಲ್ಲಿ ನೋಡ್ರಿ, ಈ ನಾವು ನೋಡಿದೆವು ಒಂದೇ ವಿಷಯವನ್ನ ಭಗವಂತನ ನಿಂದಾಸ್ತುತಿಯಿಂದ ಮಾಡಿದ್ದಾರೆ ವಿಜಯದಾಸರು. ನಿಂದಾಸ್ತುತಿ ಮೇಲ್ನೋಟಕ್ಕೆ ನೋಡಿದರೆ ಏನಪ್ಪಾ, ಏನೋ ಗೇಲಿ ಮಾಡಿದಂತೆ ಇದೆಯೇ ಭಗವಂತ ವಾಯುದೇವರನ್ನ ಅಂತ. ಕೋತಿಯಾದರನು ನಿನ್ನ ಬೆಡನು ಅಂದ್ರೆ, ನಾನಿನ್ನ ಬಿಡಲಾರೆ, ನೀ ಕೋತಿ ಆಗಿದ್ಯೋ, ನೀ ಕೋತಿ ಆಗಿದ್ಯೋ ಅದರಿಂದ ಬಿಡಲಾರೆ. ಯಾತಕ್ಕೆ ಕೋತಿಯಾಗಿದ್ದಿ? ಕೋತಿಯಾದರನು ಕೋತಿಯ ಗುಣವನ್ನು ತೋರದೆ ವಿಶೇಷವಾಗಿ ಭಗವಂತನ ಸೇವೆಯನ್ನು ಮಾಡಿದವರು ಅವರು. ಕೋತಿಯಾದರನು ಕೋತಿಯ ಗುಣವನ್ನ ತೋರಿಸಿಲ್ಲ. ಅವರು ಏನ್ ಮಾಡಿದ್ದಾರೆ? ಕೋತಿಯಾದರು ಬಿಡನು, ಕೋತಿ ರೂಪದಿಂದಲೂ ಕೂಡ ನೀನು 32 ಲಕ್ಷಣ ತೋರಿಸ್ತಾ ಇದ್ದೀಯಾ, ಅದರಿಂದ ನೀ ಕೋತಿಯಾದರೂ ನಾನು ಇನ್ನ ಬಿಡಲಾರೆ, ಭೂತಳದೊಳು ಬಾರಿ ಆದಲು ಬಿಡನು, ಚಾತುರ ಬಿಟ್ಟರೆ ಬಿಡನೋ ನಾ ಬಿಡನು ಅಂತ. ಬಳುಪರಿ ಭೂತಳದಳು ಪಾರ್ಯಾದಡಲು ಬಿಡನು, ಅಲ್ಲೆಲ್ಲಿ ನೀನು ಓಡಾಡ್ತೀಯದ್ದಿ, ಹನುಮಂತನಾಗಿ ಭೀಮನಾಗಿ ಆಚಾರ್ಯರಾಗಿ ಅಲ್ಲೆಲ್ಲಿ ಭೂತಳದೊಳು ಬಾರಿಯಾದಲು ಬಿಡನು, ಬಾರಿಯಾದಲು ಬಿಡನು, ಅಲ್ಲೆಲ್ಲಿ ಓಡಾಡ್ತಾ ನೀವು ಓಡಾಡ್ತಾ ಇದ್ದೀಯಲ್ಲ, ಅದರಿಂದ ನಾನು ಬಿಡಲಾರೆ. ಯಾತಕ್ಕೆ ಓಡಾಡಿದಿ? ರಾಮದೇವರ ಸೇವೆಗಾಗಿ, ಕೃಷ್ಣನ ಸೇವೆಗಾಗಿ, ವೇದವ್ಯಾಸರ ಸೇವೆಗಾಗಿ ಓಡಿದ್ದೀಯಲ್ಲ, ಅದರಿಂದ ನಾನಿನ್ನ ಬಿಡಲಾರೆ. ಹಿಂಗಂತ ವಿಷಯವನ್ನ ಹೇಳ್ತಾ ಮುಖ್ಯವಾಗಿ ಅವ್ರು ಹೇಳ್ತಾರೆ, ಖ್ಯಾತಿ ತೊರೆದು ಕಚ್ಚುಟ ಹಾಕಲು ಬಿಡನು ಅಂತ. ಖ್ಯಾತಿ ತೊರೆದು ಕಚ್ಚುಟ ಹಾಕಡು ಅಂತ ಹೇಳಿದರೆ, ನೀನು ನಿನ್ನ ಯಶಸ್ಸು ನನ್ನ ಎಷ್ಟು ಗರ್ವದಿಂದ ಇರಬಹುದು ನೀನು, ಆದರೆ ಅದೆಲ್ಲ ಬಿಟ್ಟು ಕೌಪೀನವನ್ನ ಧರಿಸಿದ್ಯಾ. ಅದು ಹನುಮಂತನಾಗಿ ಬ್ರಹ್ಮಚರ್ಯದಿಂದ ಕೌಪೀನವನ್ನು ಧಾರಣ ಮಾಡಿದ್ದಿ, ಆಚಾರ್ಯರಾಗಿ ಸನ್ಯಾಸದಿಂದ ಕೌಪೀನವನ್ನು ಧಾರ ಮಾಡಿದ್ದಿ. ನೀ ಮಾಡಿದ್ದೀಯೋ ಕೌಪೀನವನ್ನು ಧರಿಸಿರನು ಬಿಡಲಾರೆ ಅಂತ ಹೇಳಿದ್ರೆ ಏನರ್ಥ ಅಂದ್ರೆ, ಕೌಪೀನ ಧರಿಸಿದ್ಯೋ, ಯಾತಕ್ಕೆ ಧರಿಸಿದ್ದಿ? ಭಗವಂತನ ಸೇವೆಗಾಗಿ, ಅವನ ಲೀಲೆಗೆ ಅನುಸರಿಸಿ ನೀನು ನಡೀತಾ ಇದ್ದೀಯೋ, ಅದರಿಂದ ನಾನಿನ್ನ ಬಿಡಲಾರೆ. ಭೀತಿ ಬೀರಳು ಬಿಡನು. ಇನ್ನು ಮುಂದೆ ಹೇಳ್ತಾರೆ ಎಷ್ಟೋ ಚಾತುರ ಬಿಟ್ಟರೆ ಬಿಡನು ನಾ ಬಿಡನು ಅಂತ. ಚಾತುರ ಬಿಟ್ಟರೆ ಬಿಡನು ಅಂದ್ರೆ, ನನಗೆ ಸಾಮರ್ಥ್ಯ ಇದೆ, ಸಾಮರ್ಥ್ಯ ಇದ್ದರೂ ಆ ಸಾಮರ್ಥ್ಯವನ್ನು ಪೂರ್ತಿಯಾಗಿ ತೋರಿಸಿಕೊಳ್ಳಿಲ್ಲ. ಲಂಕೆಯಲ್ಲಿ ಪ್ರವೇಶ ಮಾಡಬೇಕಾದರೆ ಸಾಮರ್ಥ್ಯ ಇದೆ, ವೇಗ ಇದೆ, ಆದರೆ ವಿವೇಕವನ್ನು ತೋರಿಸಿದ್ದಾರೆ, ಬೇಗವನ್ನು ತೋರಿಸಿಲ್ಲ. ಯಾತಕ್ಕೆ? ಸೀತೆಯನ್ನು ನೋಡಬೇಕಾಗಿದೆ, ನನಗೆ ಅಷ್ಟು ಸಾಮರ್ಥ್ಯ, ಲಂಕೆಯನ್ನು ಫುಲ್ಲಾಗಿ ನಾಶ ಮಾಡಬಹುದು, ರಾವಣನ ನಾಶ ಮಾಡಿರಬಹುದು, ಆದರೆ ಅದನ್ನು ಬಿಟ್ಟಿದ್ದು ಯಾತಕ್ಕೆ? ರಾಮನ ಸಂಕಲ್ಪವನ್ನು ತಿಳಿದುಕೊಂಡು ನಡೆದಿದ್ದೀಯಲ್ಲ, ಅದರಿಂದ ಚಾತುರ ಬಿಟ್ಟರೆ ಬಿಡನೋ ನಾ ಬಿಡನು, ಮಾತು ಮಾತಿಗೆ ಹಲ್ಲು ತೋರಲು ಬಿಡನು ಅಂತೆ. ಕೋತಿಯಾಗಿದ್ದು ನಿನ್ನ ಹಲ್ಲು ತೋರಿಸ್ತಾ ಇದ್ದೀಯಲ್ಲ ಅಂತಾರೆ. ಹಲ್ಲು ತೋರಿಸೋದು ಅಂದ್ರೆ, ಈ ಕೋಪ ಬಂದರೆ ಎಲ್ಲ ಹಲ್ಲಿನ ಕಚ್ಚುತ್ತಾರೆ. ಆ ಹಲ್ಲಿನ ಕಚ್ಚುತ್ತಾ ಇದ್ದೀಯ ಅಂದ್ರೆ ಅದೊಂದು ಒಳ್ಳೆ ಒಳ್ಳೆ ಗುಣ ಇಲ್ಲ, ದೋಷ ಹೇಳುವಂತೆ ಕಾಣಿಸ್ತೆ. ಆದರೆ ಅವ್ರಿಗೆ ಹಲ್ಲು ತೋರಿಸಿದ್ಯಾರು? ದುಷ್ಟ ಜನರಿಗೆ, ದೈತ್ಯರಿಗೆ ಹಲ್ಲು ತೋರಿಸಿದ್ದೀಯ, ಕೋಪವನ್ನು ತೋರಿಸಿದ್ದಿ. ಆದರೆ ಸಜ್ಜನರಿಗೆ ನೀ ಸೌಜನ್ಯವನ್ನು, ನಿನ್ನ ಶಾಂತವಾದ ರೂಪವನ್ನು ತೋರಿಸಿದ್ದೀಯಲ್ಲ, ಅದರಿಂದ ಮಾತು ಮಾತಿಗೆ ಹಲ್ಲು ತೋರಲು ಬಿಡನು, ಕೋತಿ ಸೇವಿಸಲು ಬಿಡನು. ಕೋತಿ ಸೇವಿಸಲು ಅಂದರೆ, ನೀ ಕೋತಿಯನ್ನ ಸೇವಿಸಿದ್ದಿ ಅಂತ. ಯಾರು ಕೋತಿ? ಸುಗ್ರೀವನನ್ನ ಸೇವಿಸಿದ್ದಿ, ನಮಸ್ಕಾರವನ್ನು ಮಾಡ್ತಾ ಇದ್ದಿ. ಯಾತಕ್ಕೆ? ಅವ ರಾಜ, ನೀನು ಅವನ ಸೈನ್ಯದಲ್ಲಿ ಇರುವವ ಅಂತ. ಆದರೆ ಇನ್ನೊಂದು ಕೋತಿಯನ್ನ ಸೇವಿಸಿ ಸೇವಸವನ್ನೇ ಮಾಡ್ತಾ ಇದ್ದೀಯಲ್ಲ, ಆಗ ಮಾಡಿ ನೀನು ಬಿಡಲಾರೆ ಅಂತ. ಯಾತಕ ಮಾಡಿದರು ಇದ್ದಾರೆ ಅಂದರೆ, ಅದು ತೋರಿಸಿಕೊಡಬೇಕು ಜನಗಳಿಗೆ, ರಾಜನಿಗೆ ಸೇವೆ ಮಾಡಿದರೆ ಹೆಂಗೆ ನಡೆದುಕೊಳ್ಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ. ಅದರಿಂದ ಭಗವಂತನ ಇಲೆಗೆ ಅನುಸರಿಸಿ ನಡೆದುಕೊಂಡಿದ್ದೀಯಲ್ಲ, ಅದರಿಂದ ನಾನಿನ್ನ ಬಿಡಲಾರೆ. ಆತುರದನಿ ವಣದಿ ಲಂಘಿಸಿದರೆ ಬೇಡೆ, ಆ ತರುಗಳ ಕಿತ್ತಲು ಬಿಡ. ಅಲ್ಲಿ ಲಂಕೆಯಲ್ಲಿ ಹೋಗಿ ಅಲ್ಲಿ ಪ್ರವೇಶ ಮಾಡಿ ತರುಗಳು ಆ ಗಿಡವನ್ನೆಲ್ಲ ಕಿತ್ತಿಸಿದೆಯಲ್ಲ, ಆಗ ಮಾಡಿದರನು ಬಿಡಲಾರೆ. ಯಾತಕ್ಕೆ? ಅದು ಪರಾಕ್ರಮವನ್ನು ತೋರಿಸಿದ್ದಿ, ರಾಮದೇವರ ಬಲವನ್ನ
ನಾ ಒಬ್ಬನೇ ಇಷ್ಟಿದ್ದರೆ ರಾಮದೇವರಿಗೆ ಎಷ್ಟು ಬಲ ಇರಬಹುದು ಅಂತ ತೋರಿಸಿಕೊಟ್ಟಿದ್ದೀಯಲ್ಲ, ಅದರಿಂದ ನಾನೇನ ಬಿಡಲಾರೆ ತೇಲಿ ಎಷ್ಟೋ ವಿಷಯಗಳನ್ನ ಇಲ್ಲಿ ಇಲ್ಲಿ ವಿಜಯದಾಸರು ತುಂಬ ಚೆನ್ನಾಗಿ ಹೇಳ್ತಾರೆ. ಮುಂದೆ ಅವ್ರು ಹೇಳ್ತಾರೆ, ನೀನು ಒಲಿಯೇ ಹರಿತಾನೆ ಒಲಿವೇನಯ್ಯ, ನೀನು ಮುನಿದಾಡೆ ಹರಿತಾನೆ ಮುನಿವನು, ಏನಂಬೆ ನಿನ್ನ ಮೇಲನ ಹರಿಕಾರುಣ್ಯ, ನೀನದಿಲ್ಲದ ಸ್ಥಾನದಲ್ಲಿ ತಾನದಿ ತಾನಿಲ್ಲ, ಪ್ರಾಣೇಶ ನಮೋ ನಮೋ ನಿನ್ನ ಪಾದಾಬ್ಜಕ್ಕೆ, ವಾನರೇಶ ಸುಗ್ರೀವ ವಾಲಿ ಸಾಕ್ಷಿ, ಜ್ಞಾನೇಶ ಭಕ್ತಿ ವಿರಕ್ತೇಶ ಅಮರೇಶ, ಆನಂದ ಆನಂದ ಮೂರುತಿ ಗುರುರಾಯ, ಪಾಣಿಗ್ರಹಣ ಮಾಡು ಪತಿತ ಪಾವನ ದೇವ, ಪ್ರಾಣೇಂದ್ರಿಯಗಳು ದೇಹ ಚೇತನ ಚಿತ್ತವ ಧ್ಯಾನ ಮಾಡಲು ಸರ್ವ ನಿನ್ನಾಧೀನವೆಂದು, ನೀನೀರೇಲವಾಗ ಅನ್ಯ ಜನರಿಗೆ ಮತ್ತಾನು ಭಿನ್ನೈಪೇನು ದೇಹತ್ಯಾಗವಾಗಿ, ಶ್ರೀನಾಥ ವಿಜಯ ವಿಠ್ಠಲರೇಯನ ಪಾದ ಶ್ರೀನಾಥ ವಿಜಯ ವಿಠ್ಠಲರೇಯನ ಪಾದರೇನು ಧರಿಸುವ ಸರ್ವರುದ್ಧಾರಿ, ನೀನು ಒಲಿಯೇ ಹರಿತಾನೆ ಒಲಿವನಯ್ಯ, ನೀನು ಮುನಿದಡೆ ಹರಿತಾನೆ ಮುನಿವನು, ಆವವನು ದೇಹದೊಳಗಿರಲು ಹರಿತಾ ನಳಸಿಗನು, ಆವವನು ತೊಲಗೆ ಹರಿತಾನೆ ತಾ ತೊಲಗುವ. ಇದೇ ವಿಷಯವನ್ನ ಮುಂದೆ ಪುರಂದರದಾಸರು ಹೇಳ್ತಾರೆ. ಹನುಮನ ಮತವೇ ಹರಿಯ ಮತವು, ನೀನು ಒಳಿಯೇ ಹರಿತಾನೆ ಒಳಿವ. ವಿಜಯದಾಸರು ಹೇಳಿದ ಮಾತು ಇದೆ, ಪುರಂದರದಾಸರು ಹೇಳಿದ ಮಾತೇ ಇಲ್ಲಿ. ಏನು ಮಾಡಿದರು? ಸೂರ್ಯನ ರಾಮಾವತಾರದಲ್ಲಿ ಸೂರ್ಯನ ಅವತಾರವಾದ ಸುಗ್ರೀವಣನ ರಕ್ಷಣೆಯನ್ನು ಮಾಡುತ್ತಾ ಇಂದ್ರ ಅವತಾರವಾದ ವಾಲಿಯನ್ನು ರಾಮದೇವರು ಕೊಂದು ಬಿಟ್ರು. ಅದೇ ಮಹಾಭಾರತದಲ್ಲಿ ನೋಡಿದರೆ ಸೂರ್ಯ ಅವತಾರವಾದ ಕರ್ಣನ ಅಲ್ಲಿ ವಿರೋಧ ಮಣ್ಣು ಮಾಡಿಕೊಂಡು ಇಂದ್ರ ಅವತಾರವಾದ ಅರ್ಜುನನ ರಕ್ಷಣೆ ಮಾಡಿ ಕರ್ಣನನ್ನ ಕೊಂದು ಬಿಟ್ಟಿದ್ದಾರೆ ಭಗವಂತ. ಇದು ಏನು ಭಗವಂತ ಹಿಂಗೆ ಕಚ್ಚಿ ಮಾರಿದ್ದಾನಲ್ಲ, ಯಾತಕ್ಕೆ ಅಂತ ಕೇಳಿದರೆ, ಅಲ್ಲಿ ಸೂರ್ಯ ಯಾರ ಜೊತೆ ಇದ್ದ? ಸೂರ್ಯನ ಅವತಾರವಾದ ಸುಗ್ರೀವನಿಗೆ ಹನುಮಂತ ದೇವರ ಅನುಗ್ರಹ ಇತ್ತು. ಹನುಮಂತ ದೇವರ ಅನುಗ್ರಹ ಪಡೆದಿದ್ದ ಸೂರ್ಯನಿಗಾಗಿ ಭಗವಂತ ಇಂದ್ರದೇವರ ಅವತಾರವಾದ ವಾಲಿಯನ್ನು ಕೊಂದ. ಅದೇ ಮಹಾಭಾರತದಲ್ಲಿ ಹನುಮಂತ ದೇವರೇ ಇಲ್ಲಿ ಭೀಮಸೇನ ದೇವರು, ಭೀಮಸೇನ ದೇವರ ಅನುಗ್ರಹವನ್ನು ಪಡೆದ ಇಂದ್ರ ಅವತಾರವಾದ ಅರ್ಜುನನಿಗೆ ಅಲ್ಲಿ ರಕ್ಷಣೆಯನ್ನು ಮಾಡುತ್ತಾ ಸೂರ್ಯ ಅವತಾರವಾದ ಕರ್ಣನ ಕೊಂದಿದ್ದಾನೆ ಪರಮಾತ್ಮ. ಆಗ ಇಲ್ಲಿ ವಾಯುದೇವರಿದ್ದಾರೆ, ಅಲ್ಲಿ ಪರಮಾತ್ಮ ಇದ್ದಾನೆ. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು. ಹನುಮನ ಒಳಿದರೆ ಹರಿತಾವನು ಉಳಿವನು, ಹನುಮನ ಮುನಿದರೆ ಹರಿ ಮುನಿವ ಹೇಳ್ತಾರೆ. ಹನುಮನ ನಂಬಿದ ಸುಗ್ರೀವ ಗೆದ್ದ. ಏನೇನ್ ಬೇಕಾ ಡೌಟ್ ಇದೆಯಾ? ಹನುಮನ ನಂಬದ ವಾಲಿಯು ಬಿದ್ದ. ಆ ಹನುಮನ ನಂಬದ ವಾಲಿಯನ್ನ ಅಲ್ಲಿ ಬಿದ್ದಿದ್ದಾನೆ, ಕೊಂದಿದ್ದಾರೆ ರಾಮದೇವರು. ಹನುಮನ ನಂಬಿದ ಸುಗ್ರೀವ ಗೆದ್ದ. ಹನುಮನ ನಂಬಿದ ವಿಭೀಷಣ ಗೆದ್ದ. ಹನುಮನ ಮುನಿದಗೆ ರಾವಣ ಬಿದ್ದ ಅಂತ ಹೇಳಿ ಹನುಮನ ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನೋಳ್ವಾಸ ಅಂದ್ರು. ಯಾರೊಳಗೆ ಭಗವಂತ ವಾಸ ಮಾಡ್ತಾನೆ ಅಂದ್ರೆ, ಭಗವಂತನ ಪೂಜೆ ಮಾಡಬೇಕು ಅಂದ್ರೆ ಒಂದು ಪ್ರತೀಕ ಬೇಕು. ಆ ಪ್ರತೀಕ ಏನು ಅಂದರೆ ವಾಯುದೇವರು ಅಂತೆ. ಹನುಮಂತ ದೇವರ ದೇಹದಲ್ಲಿಯೇ ಭಗವಂತನ ಎಲ್ಲ ರೂಪಗಳನ್ನು ಕೂಡ ನಾವು ಚಿಂತನೆ ಮಾಡಿ ನಾವು ಧ್ಯಾನವನ್ನು ಮಾಡಿದರೆ ಆಗ ಭಗವಂತ ಉಳಿತಾನೆ. ಆಗ ಎಲ್ಲ ವಿಗ್ರಹಗಳಿಗೂ ಕೂಡ ಪೂಜೆ ಮಾಡಬೇಕು ಅಂದ್ರೆ ಅಲ್ಲಿ ವಾಯುದೇವರ ಸನ್ನಿಧಾನ ಇರಬೇಕು. ವಾಯುದೇವರ ಅಂತರ್ಯಾಮಿಯಾಗಿ ಭಗವಂತ ಬಂದು ಅಲ್ಲಿ ಕೂಡುತ್ತಾನೆ ಎಂಬ ವಿಷಯವನ್ನು ಕೂಡ ನಾವಿಲ್ಲಿ ಏನು ಡೌಟ್ ಇದೆಯಾ? ಏನೋ ಕೇಳ್ಬೇಕಾ? ಯಾರಿಗ ಡೌಟ್ ಇದೆಯಾ? ಇದುವರೆಗೆ ನೋಡಿದ್ರಿ? ಮುಂದೆ ನೋಡೋಣ. ಇದು ಒಂದು 10 ನಿಮಿಷ ನಮಗೆ ಸಮಯ. ಆಗ ಹನುಮಂತನ ವಾಯುದೇವರ ಮಹಿಮ, ಹನುಮಂತ ದೇವರು ಎಲ್ಲಿದ್ದಾರೆಯೋ ಅಲ್ಲಿ ರಾಮಧ್ಯಾನ ಭಗವಂತ ಹನುಮಂತ ದೇವರ ಅನುಗ್ರಹ ಪಡೆದ ಮಾತ್ರದಿಂದಲೇ ಭಗವಂತ ನಮಗೆ ಅನುಗ್ರಹವನ್ನು ಮಾಡುತ್ತಾನೆ. ಈ ಒಂದು ವಿಷಯವನ್ನ ಹೇಳಿದೆ. ಸಜ್ಜನರ ರಗ ಪರಿಹಾರ ನಾವು ನೋಡಿದೆವು. ಸಜ್ಜನರ ಕಷ್ಟವನ್ನು ಪರಿಹಾರ ಮಾಡುವವರು ಹನುಮಂತ ದೇವರು. ಆ ವಿಷಯವನ್ನ ಪುರಂದರದಾಸರು ಈ ಒಂದು ಕೃತಿಯಲ್ಲಿ ತೋರಿಸಿಕೊಡುತ್ತಾರೆ. ಹನುಮಂತ ದೇವರು ಎಂತ ಅವರು ಅಂತ ಕೇಳಿದರೆ, ಮಾತರ್ಮಿ ಮಾತರಿಶ್ವನ್ ಪಿತರದೊಳಗರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರಯಿತಃ ಜನ್ಮ ಮೃತ್ಯಾಮಯಾಣಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಪ್ರಗತಿಂ ಶಾಶ್ವತೀಮಾಶುದೇವ. ಇದು ತ್ರಿವಿಕ್ರಮ ಪಂಡಿತಾಚಾರ್ಯರ ವಾಯುಸ್ತುತಿಯಲ್ಲಿ ಕೊಂಡಾಡುತ್ತಾರೆ. ಮಾತರ್ಮೇ ಮಾತರಿಶ್ವನ್ ಪಿತರದೊಳಗರೋ ಭ್ರಾತರಿಷ್ಟಾಪ್ತ ಬಂಧೋ.
ನೀ ತಾಯಾಗಿ ತಂದೆಯಾಗಿ ಆಪ್ತ ಬಂಧುವಾಗಿದ್ಯಾ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಅವರೆಲ್ಲ ಏನು ಕೇಳ್ತಾರೆ? ಗೋವಿಂದೇ ದೇಗಿ ಭಕ್ತಿ. ನೋಡ್ರಿ, ಶ್ರವಣವೇ ಮೊದಲಾದ ನವವಿಧ ಭಗುತಿಯ ತವಕದಿಂದಲಿ ಕೊಡು ಕವಿಗಳ ಪ್ರಿಯ ಅಂತ ವಿಜಯದಾಸರು ಕೇಳಿದ ಮಾತು, ತ್ರಿವಿಕ್ರಮ ಪಂಡಿತಾಚಾರ್ಯರು ಕೇಳಿದ ಪ್ರಾರ್ಥನೆ, ಗೋವಿಂದೇ ದೇಹಿ ಭಕ್ತಿ. ಗೋವಿಂದನಲ್ಲಿ ನನಗೆ ಭಕ್ತಿಯನ್ನು ಕೊಡು. ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಭ್ರಗತೀಂ ಶಾಶ್ವತೀಂ ಆಶ್ವದೇವ. ಚಂಚಲ ಇರಬಾರದು, ಶುದ್ಧವಾದ ಭಕ್ತಿ ಇರಬೇಕು. ಏನು ಪ್ರತಿಫಲ ಬೇಡದೆ ಭಗವಂತನಲ್ಲಿ ದೃಢವಾದ ಭಕ್ತಿ ಇರಬೇಕು. ಹೇಗೆ ಬೇಕು ಅಂತ ಭಕ್ತಿ? ಆಶುದೇವ, ಬೇಗ ಬೇಕು ನನಗೆ, ಹಂಗಂತ ಬೇಡ್ತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಯಾತಕ್ಕೆ? ಅದನ್ನು ಕೊಡುವವರು ವಾಯುದೇವರು, ಹನುಮಂತ ದೇವರು. ಅವರು ಎಂಥ ಅವರು ಅಂದರೆ, ಅವರು ಮಾತರ್ಮೇ ಮಾತರೇಶ್ವನ್ ಬೆದರದೊಳಗರೋ ಭ್ರಾತರಿಷ್ಟ ಆಪ್ತ ಬಂಧು. ಅವರು ಆಪ್ತ ಬಂಧುಗಳವರು. ಅವರ ತಾಯಿ ತಂದೆ ಆತ್ಮ ಬಂಧು. ಅವರು ಸಹೋದರನಾಗಿ, ತಾಯಿ ತಂದೆಯಾಗಿ, ಆಪ್ತ ಬಂಧುವಾಗಿ, ಗುರುವಾಗಿದ್ದ ಅನುಗ್ರಹವನ್ನು ಮಾಡ್ತಾರೆ. ಈ ವಿಷಯವನ್ನ ಪುರಂದರದಾಸರು ಹೇಳ್ತಾರೆ. ಹನುಮ ನಮ್ಮ ತಾಯಿ ತಂದೆ, ಭೀಮನಮ್ಮ ಬಂಧು ಬಳಗ, ಆನಂದ ತೀರ್ಥರೇ ಗತಿ ಗೋತ್ರವಯ್ಯ. ಹೆಂಗ ಹೇಳ್ತಾರೆ? ಹೆಂಗ ಹನುಮಂತ ತಾಯಿ ತಂದೆಯಾಗಿ ಅನುಗ್ರಹವನ್ನು ಮಾಡಿದ್ದಾನೆ, ವಾನರ ಸೈನ್ಯಕ್ಕೆ ಯಾವ ರೀತಿಯಲ್ಲಿ ರಕ್ಷಣೆಯನ್ನು ಮಾಡಿದ್ದಾನೆ. ತಾಯಿ ತಂದೆ ಹಸುವೆ ಆಗಿ ಸಹಾಯ ಮಾಡಿ ಸಾಕುವಂತೆ, ಆಯಾಸವಿಲ್ಲದ ಸಂಜೀವನವ ತಂದೆ, ಆಯಾಸವಿಲ್ಲದ ಸಂಜೀವನವ ತಂದೆ, ಗಾಯಕೊಂಡ ಕಪಿಗಳನ್ನು ಸಾಯದಂತೆ ಪೋರೆದ ರಘುರಾಯನಂಗ್ರಿಗಳನೆ ಸಾಕ್ಷಿ ತ್ರೇತಾಯುಗಲ್ಲಿ. ತಾಯಿ ತಂದೆ ಹಸುವಿಗಾಗಿ ಸಹಾಯ ಮಾಡಿ ಸಾಕುವಂತೆ. ಮಕ್ಕಳಿಗೆ ಹಸುವಾದರೆ ಹೆಂಗ ಒಂದು ತಾಯಿ ತಂದೆ ಓಡಿ ಬಂದು ರಕ್ಷಣೆ ಮಾಡಿ ಮಕ್ಕಳಿಗೆ ಆ ಸಹಾಯ ಮಾಡಿ ಅವರನ್ನ ಬೆಳೆಸ್ತಾರೆಯೋ, ಸಾಕುವಂತೆ ಆಯಾಸವಿಲ್ಲದೆ ಸಂಜೀವನಗೆ. ಯಾವ ಒಂದು ಸಮಯದಲ್ಲಿ ವಾನರ ಸೈನ್ಯ ಪೂರ್ತಿಯ ಎಲ್ಲರೂ ಕೂಡ, ಇಡೀ ವಾನರ ಸೈನ್ಯ ಕಳಗ ಬಿದ್ದಾಗ ಅವರೆಲ್ಲರೂ ಕೂಡ ರಕ್ಷಣೆ ಮಾಡಬೇಕು ಒಂದು ಆಯಾಸವಿಲ್ಲದ ಸಂಜೀವನವ ತಂದೆ ತಕೊಂಡು ಬಂದು ಆ ಗಾಯಗೊಂಡ ಕಪಿಗಳನ್ನು ಸಾಯದಂತೆ ಪೊರೆದ ಅಂತ. ರಘುರಾಯನಂಗ್ರಿ ಹೆಳನೇ ಸಾಕ್ಷಿ ಅಂತ ಹನುಮ ತಾಯಿ ತಂದೆ ಅಂತ ಹೇಳಿ ಕೊಟ್ಟಾಡ್ತಾರೆ ಇಲ್ಲಿ ಪುರಂದರ ದಾಸರು. ಅಂತಹ ಒಂದು ಕಾರುಣ್ಯವನ್ನು ತೋರಿಸಿದವರು ವಾಯುದೇವರು ತಮ್ಮ ತನ್ನ ಭಕ್ತರಲ್ಲಿ, ತಮ್ಮ ಶಿಷ್ಯರಲ್ಲಿ ಹಂಗೆಂಬ ವಿಷಯವನ್ನ ನೋಡುತ್ತೇವೆ. ಮುಂದೆ ಅವರು ಪರಾಕ್ರಮವನ್ನು ಹೇಳುವಂತಹ ಎಷ್ಟೋ ಕೃತಿಗಳು. ಇದು ಒಂದು ಒಳ್ಳೆ ಪುರಂದರದಾಸರ ಒಂದು ಕೃತಿ. ಹನುಮಂತ ದೇವರ ಪೂರ್ತಿಯಾಗಿ ಅವರು ಭಯಂಕರ ರೀತಿಯಲ್ಲಿ ಮಾಡಿದ ಪರಾಕ್ರಮವನ್ನ, ಯುದ್ಧವನ್ನ ಹೇಳ್ತಾರೆ. ಮಾಮುಜ ಬಾಪುರೆ ಬಡಿರೆ ಹನುಮಂತ, ರಾಮಪದ ಸೇವಿಪವ ವೀರ ಹನುಮಂತ ಅಂತ ಅಲ್ಲಿ ಹೇಳ್ತಾರೆ. ಮುಂದೆ ಹೇಳ್ತಾರೆ ಎಷ್ಟು ಆ ಒಂದು ವಿಷಯಗಳಲ್ಲಿ ಆ ಯುದ್ಧ ಸಮಯದಲ್ಲಿ ಅವರು ಮಾಡಿದ ಪರಾಕ್ರಮಗಳು, ಆ ಲಂಕೆಯಲ್ಲಿ ಪ್ರವೇಶ ಮಾಡಿದಾಗ ಅವರು ಪರಾಕ್ರಮವನ್ನು ಎಲ್ಲನೂ ಕೂಡ ಹೇಳಿದ್ದಾರೆ. ಬೆಂಬಿಡದೆ ಲಂಕೆಯನ್ನು ಸಂಭ್ರಮದಿ ಸಗಗಿತ್ತೆ ಗಂಭೀರ ವೀರಾದಿ ವೀರ ಹನುಮಂತ ಅಂತ. ಅದೇ ವಿಷಯದಲ್ಲಿ ಒಡಗೆ ಉಣಗರೆಯ ಲಂದಡಿ ಗಡಿಗೆ ಕೈ ಮುಗಿದು ದರುಡ ಭಗತಿಯಿಂದ ಮೌನದಲ್ಲಿ ಕುಳಿತು ಕೊಂಡದ್ದೋಡಿ ಗಗನದಲ್ಲಿ ಸುರರಿಗೆ ಕೊಡುತ್ತಾ ಸವಿದುಂಡ ಗುಣವಂತ ಹನುಮಂತ. ಎಷ್ಟೋ ವಿಷಯಗಳನ್ನ ಇಲ್ಲಿ ಹೇಳಿದ್ದಾರೆ. ಅತಿ ಭಯಂಕರ ಸತ್ವಬಂಧ ಹನುಮಂತ ನೋಡಿ. ಪ್ರಥಮದಲ್ಲಿ ಹನುಮಂತ, ದ್ವಿತೀಯದಲ್ಲಿ ಕಲಿಭೀಮ, ತೃತೀಯದಲ್ಲಿ ಗುರು ಮಧ್ವ ಮುನಿಯು ಎನಿಸಿ ಪ್ರತಿಯಿಲ್ಲದೆ ಮೆರೆದ ಪುರಂದರ ವಿಠಲ ಭಕ್ತ ನೆನಗಾರು ಸರಿ ವಿಜಯ ಹನುಮಂತ ಅಂತೇಳಿ ಪುರಂದರದಾಸರು ಚೆನ್ನಾಗಿ ಹೇಳಿದೆ. ಇದು ಒಂದು ಒಂದು ಕೃತಿ. ಇನ್ನೂ ಎಷ್ಟೋ ವಿಷಯಗಳು ನಮಗೆ ಕಮ್ಮಿಯಾಗಿದೆ ಹೊತ್ತು. ಈ ಹನುಮಂತ ದೇವರ ಕ್ಷೇತ್ರದ ಬಗ್ಗೆ ಹೇಳ್ತಾರೆ. ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಹನುಮಂತ ದೇವರ ಮಹಿಮೆ ಅದು ಒಂದೆರಡು ನೋಡೋಣ. ಅದು ಒಂದು ಬಂದು ಕಡಿಕಾಚಲ, ಸೋಳಿಂಗರ್. ಆ ಗಡಿಕಾಚಲ ಇರುವಂತಹ ಹನುಮಂತನ ಪ್ರತ್ಯೇಕವಾಗಿ ವರ್ಣನೆ ಮಾಡಿದ್ದಾರೆ ಪುರಂದರದಾಸರು. ಗಡಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ ಎಂತಾವ ಕಡಿಕಾಚಲದಲ್ಲಿ ನಿಂತನಲ್ಲ, ಎಂತಾವ ಚತುರ ಯುಗದಿ ತಾನು ಮುಖ್ಯ ಪ್ರಾಣನು ಚತುರ ಮುಖನಯ್ಯನ ಚತುರಮೂರ್ತಿಗಳ ಚತುರತನದಿ ಭಜಿಸಿ ಚತುರ್ಮುಖನಾಗಿ ಜಗಕ್ಕೆ ಚತುರ್ವಿಧ ಫಲ ಕೊಡುತ್ತಾ. ಇಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಚತುರ ಯುಗದಿ ತಾನು, 4 ಯುಗದಲ್ಲಿ ಕೃತ ತ್ರೇತ ದ್ವಾಪರ ಕಲಿಯುಗದಲ್ಲಿ ಮುಖ್ಯ ಪ್ರಾಣನು ಚತುರಮುಖನಯ್ಯನ ಚತುರಮೂರ್ತಿಗಳನ್ನು ಚತುರತನದಿ ಭಜಿಸಿ. ಚತುರಮುಖನಯ್ಯ, ಚತುರಮುಖ ಅಂದ್ರೆ ಬ್ರಹ್ಮದೇವರು, ಆ ಬ್ರಹ್ಮಮಯವರ ಅಯ್ಯ ಅಂದ್ರೆ ಅಪ್ಪನಾದ
ಚತುರಮೂರ್ತಿಗಳನ್ನು ಅಂದರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವನನ್ನ ಚತುರತನದಿ ಭಜಿಸಿ ಚತುರ್ಮುಖನಾಗಿ ಜಗಕ್ಕೆ ಚತುರ್ವಿಧ ಫಲ ಕೊಡುತ್ತಾ ಅಂತ. ಇವನೇ ಚತುರ್ಮುಖನಾಗುತ್ತಾನೆ. ಯಾತಕ್ಕೆ? ಮುಂದೆ ಭಾವಿ ಬ್ರಹ್ಮ ಇವ. ಚತುರ್ವಿಧ ಫಲ ಅಂದರೆ ಏನು ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ, 4 ವಿಧ ಫಲವನ್ನು ಕೊಡುವವ ಕಡಿಕಾಚಲವಾಸ ಅಂತ. ಶಂಖಚಕ್ರವ ಧರಿಸಿ ಭಕ್ತರ ಮನಃ ಪಂಗವ ಪರಿಹರಿಸಿ ಪಂಕಜನಾಭ ಶ್ರೀ ಪುರಂದರ ವಿಠಲನ ಬಿಂಗದ ಸೇವಕ ಸಂಕಟ ಕಳೆಯುತ್ತ. ಶಂಖಚಕ್ರವನ್ನು ಧರಿಸಿದವರವರು ನೋಡ್ರಿ ಎಷ್ಟು ಚೆನ್ನಾಗಿ. ನಿತ್ಯ ನರಹರಿಗೆ ಎದುರಾಗಿ ಸ್ಥಿರ ಯೋಗಾಸನದಿ ಕರೆದು ವರಗಳ ಕೊಡುತ್ತಾ, ಆ ನರಹರಿ, ಆ ಕಟಿಕಾಚಲಿರುವಂತಹ ನರಸಿಂಹದೇವರಿಗೆ ಎದುರಾಗಿ ಕುಳಿತು ಯೋಗಾಸನದಲ್ಲಿ ಕುಳಿತು ವರವನ್ನು ಕೊಡುವವರು ಅಂತೇಳಿ ಕಟಿಕಾಚಲವಾಸನಾದ ಹನುಮಂತನ ಬಗ್ಗೆ ಪುರಂದರದಾಸರು ಹೇಳಿದೆ ಒಂದು ಕೃತಿ ಅಂತ ನೋಡುತ್ತೇವೆ. ಇನ್ನೊಂದು ಈ ಸ್ವಾಮಿ ಮುಖ್ಯ ಪ್ರಾಣ ಅಂತ. ಸಂಜೀವಿ ಪರ್ವತವನ್ನು ಅಂಜದೆ ತಂದೆಯೋ ನೀನು, ಅಂಜನೆ ತನು ಸಂಭವನು ನಿನ್ನ ಬೇಡಿಕೊಂಬನೆ ನಾನು ಅಂತೇಳಿ ಆ ಸಂಜೀವಿ ಪರ್ವತವನ್ನು ತಂದ ಸ್ವಾಮಿ ಮುಖ್ಯ ಪ್ರಾಣ ಅಂತೇಳಿ ಇಲ್ಲಿ ಹೇಳ್ತಾರೆ. ಸಕಲ ವಿದ್ಯಾ ಪ್ರವೀಣ, ನಾವು ಹೇಳಿದೆವು ಎಲ್ಲ ಶಾಸ್ತ್ರಗಳನ್ನು ಓದಿದವ, ತಿಳಿದಿರಬೇಕು ಅಂತ ರಾಮದೇವರು ಹೇಳ್ತಾರೆ. ನವ ವ್ಯಾಕರಣ ಪಂಡಿತ ಅಂತ ಆ ವಿಷಯ ಹೇಳ್ತಾರೆ. ಸಕಲ ವಿದ್ಯಾ ಪ್ರವೀಣ, ಸಕಲ ವಿದ್ಯಾ ಪ್ರವೀಣರು ಹನುಮಂತ ದೇವರು. ಅವರಲ್ಲಿ ಇದು ಈ ವಿಷಯವನ್ನ ಇದು ಕಟಿಕಾಚಲನ ಅಲ್ಲಿ ವರ್ಣನ ಮಾಡಿದ್ದಾರೆ. ಅಂದರೆ ಇಲ್ಲಿ ಪಂಪಾ ತೀರದ ಯಂತ್ರೋದ್ಧಾರಕ ಹನುಮನಲ್ಲಿ ವರ್ಣನೆ ಮಾಡ್ತಾರೆ. ವೈಕುಂಠ ಸ್ಥಳದಿಂದ ಬಂದು ಪಂಪಾ ಕ್ಷೇತ್ರದಲ್ಲಿ ನಿಂತು ಯಂತ್ರೋದ್ಧಾರಕನೆಂದು ಪುರಂದರ ವಿಠಲನೇ ಸಲಹೆಂದು ಅಂತ. ಯಂತ್ರೋದ್ಧಾರಕ ಹನುಮನನ್ನ ಸ್ಮರಣ ಮಾಡಿದ ಒಂದು ಕೃತಿ ಎಂದರೆ ಪುರಂದರದಾಸರು ಮಾಡಿದ ಒಂದು ಕೃತಿ. ಅಲ್ಲಿ ಕಟಿಕಾಚಲವಾಸ ಹನುಮಂತ ದೇವರನ್ನ ವರ್ಣ ಮಾಡಿದರೆ ಇಲ್ಲಿ ಯಂತ್ರೋದ್ಧಾರಕ ಹನುಮಂತನ ವರ್ಣ ಮಾಡ್ತಾರೆ. ಇನ್ನೊಂದು ಹಾಡಿದೆ, ಸಂಜೀವನ ಗಿರಿಧರ ಪಾಗಿ ಮೋಹನ ವಿಠಲ ದಾಸರು, ಜಯದಾಸರ ಶಿಷ್ಯರಾದ ಮೋಹನ ವಿಠಲ ದಾಸರು ಮಾಡಿದಂತಹ ಒಂದು ಕೃತಿ. ಇಷ್ಟು ಚಂದರ ಮಂತ್ರ ಮೂಲ ಸ್ಥಿತ ಕಂತು ಪಿತನ ದೂತ ಯಂತ್ರೋದ್ಧಾರಕ ಪಾಹಿಮಾ ಅಂತ. ಮಂತ್ರಮೂಲ ಸ್ಥಿತ, ಅದು ಮಂತ್ರಮೂಲ. ಅದು ಎಂತಹ ಒಂದು ಯಂತ್ರೋದ್ಧಾರಕ ಅಂತ ಹೇಳಿದರೆ, ವ್ಯಾಸರಾಜರು ಅಲ್ಲಿ ಪ್ರತಿಷ್ಠೆ ಮಾಡಬೇಕಾದರೆ 1,000,000 ಬಾರಿ ಮೂಲ ಮಂತ್ರವನ್ನ ಜಪ ಮಾಡಿ ಅಲ್ಲಿ ವಾಯುದೇವರ ಸನ್ನಿಧಾನವನ್ನು ಇಟ್ಟರಂತೆ. ಅಷ್ಟು ವಿಶೇಷವಾದ ಸನ್ನಿಧಾನ. 732 ಮುಖ್ಯಪ್ರಾಣ ದೇವರನ್ನ, ಆಂಜನೇಯರನ್ನ ಇಡೀ ಭಾರತ ದೇಶ ಪೂರ್ತಿಯಾಗಿ ಯಾತ್ರೆಯನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿದವರು ಅಂದರೆ ನಮ್ಮ ವ್ಯಾಸರಾಜರು. ಆ ವಾಯುದೇವರು ವಾಯುದೇವರು ಅವರು ಮಾಡಿದ ಪ್ರತಿಮಾ ಮುಖ್ಯಪ್ರಾಣ ದೇವರು ಅಂದರೆ ಅಲ್ಲಿ ಪಂಪಾ ಅಲ್ಲಿ ಚಕ್ರತೀರ್ಥದಲ್ಲಿ ಇರುವಂತಹ ಯಂತ್ರೋದ್ಧಾರಕ ಹನುಮಂತ ದೇವರು. ಆ ಹನುಮಂತ ದೇವರ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ 1,000,000 ಜಪ ಮಾಡಿದ್ರಂತೆ. ಅಂತಹ ಸನ್ನಿಧಾನ ಇರುವಂತಹ ಯಂತ್ರೋದ್ಧಾರಕ ಹನುಮನನ್ನ ಇಲ್ಲಿ ಸಂಜೀವನ ಗಿರಿಧರ ಪಾಗಿಮಾಂ ಚಕ್ರ ತೀರ್ಥ ವಾಸ ಅಂತ ಮೋಹನ ವಿಠಲದಾಸರು ಕೊಂಡಾಡ್ತಾರೆ. ಯಾತಕ್ಕೆ ಅಂದರೆ ವಿಜಯದಾಸರ ಸಾಕು ಮಹ ಇವ ಮೋಹನದಾಸರು. ಅವರ ತಾಯಿ ಮೋಹನದಾಸರು ಸಣ್ಣ ಮಗುವಾಗಿದ್ದವರಿಗೆ ಮೈಯೆಲ್ಲ ಸ್ಕಿನ್ ಡಿಸೀಸ್ ಬಂದಾಗ ತುಂಗಾಭದ್ರದಲ್ಲಿ ಚಕ್ರತೀರ್ಥದಲ್ಲಿ ಪ್ರಾಣತ್ಯಾಗ, ಅವರು ಆತ್ಮಹತ್ಯೆ ಮಾಡಬೇಕು ಅಂತ ಹೊರಟಿದ್ರು. ಮಗನು ಮಾಡಿಕೊಂಡು ತಾನು ಮಾಡಿಕೊಳ್ಳಬೇಕು ಅಂತ. ಆಗ ವಿಜಯದಾಸರವರನ್ನ ರಕ್ಷಣೆಯನ್ನು ಮಾಡಿ ಕಾಪಾಡಿ ಬೆಳೆಸಿ ಅವರಿಗೆ ವಿಶೇಷವಾಗಿ ಚಿರಂಜೀವಿಯಾಗಿಲೋ ಚಿನ್ನ ನೀನು ಅಂತ ವಿಜಯದಾಸರು ಆಶೀರ್ವಾದವನ್ನು ಮಾಡುತ್ತಾ ಅವನ್ನ ಬೆಳೆಸಿ ಅವರಿಗೆ ಮೋಹನ ವಿಠಲ ಅಂತ ಅಂಕಿತವನ್ನು ಕೊಟ್ಟಿದ್ದಾರೆ. ಅಂದರೆ ಅದು ನಡೆದದಕ್ಕೆ ಮುಖ್ಯ ಕಾರಣ ಜಾಗ ಅಂದರೆ ಚಕ್ರತೀರ್ಥ ಯಂತ್ರೋದ್ಧಾರಕ ಹನುಮನ ಸನ್ನಿಧಾನ ಪುರಂದರದಾಸರ ಆರಾಧನಾ ಸಮಯದಲ್ಲಿ ನಡೆದಿತ್ತು. ಅದರಿಂದ ಆ ಜಾಗದಲ್ಲಿ ಇತ್ತು ಮೋಹನ ವಿಠಲ ದಾಸರು ಇಲ್ಲಿ ವರ್ಣ ಮಾಡುತ್ತಾರೆ. ಇಂಥ ವಿಶೇಷವಾಗಿ ಆ ವ್ಯಾಸರಾಜರು ಪ್ರತಿಷ್ಠಿತ ಆಂಜನೇಯರನ್ನ ವರ್ಣನ ಮಾಡಿದ್ದಾರೆ. ಈ ನಮ್ಮ ವೇದವ್ಯಾಸ ಮುಖ್ಯಪ್ರಾಣ ದಾಸ ಸಾಹಿತ್ಯ ಪ್ರಜ್ಞಾನಯದಲ್ಲಿ ಈ ಲೋಗೋಲಿರುವಂತಹ ಹನುಮಂತ ದೇವರು ಅಂದರೆ ನಮ್ಮ ಊರು ದಾರಾಪುರ ಕಾಡು ಹನುಮಂತರಾಯ ಸ್ವಾಮಿ ಅವರ ಅನುಗ್ರಹದಿಂದಲೇ 2 ಮಾತನ್ನು ನಾವು ಹೇಳ್ತಾ ಇದ್ದೆವು. ಅದು ವ್ಯಾಸರಾಜ ಪ್ರತಿಷ್ಠಿತ ಹನುಮಂತ ದೇವರು ಅಂತ ನಾವು ಈ ಒಂದು ಸಮಯದಲ್ಲಿ ಸ್ಮರಣ ಮಾಡಬೇಕು ಅಂತ ಎಷ್ಟೋ ಕೃತಿಗಳನ್ನ ಕೊಟ್ಟಿದ್ದಾರೆ. ಗೋಪಾಲದಾಸರು ಕೊಟ್ಟ ಒಂದು ಕೃತಿ ಇದೆ, ರಾಮದೂತನ ಪಾದ ತಾಮರಸವ ಕಂಡ ಅಂತೇಳಿ. ಆ ಮನುಜನೇ ಧನ್ಯನು, ಆ ರಾಮದೂತನ ಪಾದವನ್ನು ಕಂಡ ಮನುಜನೇ ಧನ್ಯ ಅಂತ. ಎಷ್ಟು ದೊಡ್ಡ ನೋಡಿ, ಆ ಹನುಮಂತ ದೇವರ ಪಾದವನ್ನು ದರ್ಶನ ಮಾಡಿದರೆ ಸಾಕುಂತೆ ಅವರೇ ಧನ್ಯರಾದರು ಅಂತ. ಕೋತಿ ರೂಪದಿ ರಘುನಾಥನಾಜ್ಞೆಯ ತಾಡಿ ಪಾದೋತಿಯ ಲಂಘಿಸಿ ಜ್ಞಾತ ಲಂಕೆಯ ಪುಕ್ಕು ಶೋಧಿಸಿ ಮಾತೆಯನ್ನು ಕಂಡರೆಗೆ ದಸಮುಖ ಬೋಧಗಳ ಕುಲ ವ್ಯಾಧ ಬಾಧಿಸಿ ಸೀತವಾರ್ತೆಯ ನಾಥಗರುಗಿದ ಅಂತ ಇಡೀ ಸುಂದರಕಾಂಡನ ಒಂದೇ ಪದ್ಯದಲ್ಲಿ ಕೊಟ್ಟು, ಕೋತಿ ರೂಪದಿಂದ ಬಂದು ಆ ರಾಮದೇವರ ಆಜ್ಞೆಯನ್ನು ತಾಡಿ ಲಂಕೆಗೆ ಹೋಗಿ ಅಲ್ಲಿ ಸೀತೆಯನ್ನು ಕಂಡು ಅವಳಿಗೆ ಆ ಒಂದು ಮುದ್ರೆಯನ್ನು ಕೊಟ್ಟು
ದಶಮುಖನಾದ ಅವನ ಕುಲವನ್ನು ಸಂಹಾರ ಮಾಡಿದ ಅಂತ ಹೇಳಿ ಅಷ್ಟು ಸುಂದರವಾದ ರೀತಿಯಲ್ಲಿ ಇಲ್ಲಿ ವರ್ಣ ಮಾಡಿದ್ದಾರೆ. ರಾಮದೂತನ ಪಾದ ತಾಮರಸವ ಕಂಡ ಆ ಮನುಜನೇ ಧನ್ಯನು ಅಂತ ಇದು ಗೋಪಾಲದಾಸರು ಮಾಡಿದಂತಹ ಒಂದು ಕೃತಿ. ಇನ್ನು ಎಷ್ಟೋ ಕೃತಿಗಳು. ಇದು ವಿಶೇಷವಾಗಿ ಪ್ರಾಣೇಶ ವಿಠಲದಾಸರು ಪವನ ಸಂಭೂತ ಒಲಿದು ತವ ಕತಿ ಕಾಯಬೇಕು ಕಾಯಬೇಕು ತವ ಕತಿ ಕಾಯಬೇಕು. ಕಪಿ ಕಪಿ ಆಜ್ಞೆಯಂತೆ ಕಪಿಲನ್ನ ಪತ್ನಿಯನ್ನು ಕಪಿಗಳು ಹುಡುಕಿ ಮಿಡುಕಲು ಕಾಯ್ದೆ ಆಗಲು ಹರಿವೇಷಧರಣೆ ನರಹರಿ ಬಗುತರ ಪೊರೆಯುವುದಕ್ಕೆ ಹರಿಯಂತೆ ಒದಗುವಿಯೋ ನೀನು ಹರಿದಾಸನು ನಾನು. ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ ನೋಡ್ರಿ. ಹರಿಯಂತೆ ಒದಗುವಿಯೋ ನೀನು. ಹರಿ ಅಂದ್ರೆ ಕೋತಿ ಅಂತ ಒಂದು ಅರ್ಥ ಇದೆ. ಹರಿ ಅಂದ್ರೆ ಪರಮಾತ್ಮನಿಗೆ ಹರಿ ಅಂತ ಹೆಸರಿದೆ. ಹರಿವೇಷಧರಣೆ, ಹರಿವೇಷವನ್ನು ಧರಿಸಿ ನರಹರಿ ಭಕುತರ ಪೊರೆಯುವುದಕ್ಕೆ, ಆ ಪರಮಾತ್ಮನ ನರಹರಿಯಾದ ನರಸಿಂಹದೇವರ ಭಕ್ತನ್ನ ಕಾಪಾಡಲಕ್ಕಾಗಿ ಹರಿಯಂತೆ ಒದಗುವಿಯೋ ಅಂದ್ರು. ಹರಿ ಅಂತವ ಅಂದ್ರೆ ಅಹಂ ಭಕ್ತ ಪರಾಧೀನ, ಭಕ್ತರಿಗಾಗಿ ಏನು ಬೇಕಾದ್ರೂ ಭಗವಂತ ಮಾಡಿಸಿ ಬಿಡ್ತಾನೆ. ಅದೇ ರೀತಿಯಲ್ಲಿ ಹರಿಭಕ್ತರಲ್ಲಿ ಶ್ರೇಷ್ಠದಾದ ಹನುಮಂತ ದೇವರೋಡು ಕೂಡ ಆ ರೀತಿಯಲ್ಲಿ ಹರಿಯಂತೆ ನೀನು ಒದಗುವಿಯೋ ನೀನು. ನಾನು ಎಂತವ ಹೇಳ್ತಾರೆ, ನಾನು ಹರಿದಾಸನು ಅಂದ್ರು. ನಾನು ಹರಿದಾಸನಪ್ಪ, ಅದರಿಂದ ನಾನು ನಿನ್ನ ಗುಂಪಿನೇ ಸೇರಿದವ, ನಾನು ಹರಿದಾಸರ ಗುಂಪು, ನನ್ನ ರಕ್ಷಣೆ ಮಾಡು ಅಂತ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಇಲ್ಲಿ ಪ್ರಾಣೇಶ ವಿಠಲದಾಸರು. ಅದೇ ಇವತ್ತು ವಿಷಯನ್ನ ನೋಡಿ ರಾಯರು ಹೇಳ್ತಾರೆ, ದೀನಂ ದೂನಂ ಅನಾಥಂ. ಅಲ್ಲಿ ಪ್ರಾತ ಸಂಕಲ್ಪ ಗದ್ಯದಲ್ಲಿ ಹೇಳ್ಬೇಕು, ವಾಯುದೇವರು ನಮ್ಮ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ. ಅಪ್ಪ ಇವ ದೀನಂ ದೂನಂ ಅನಾಥಂ ಅಂತ, ಅಪ್ಪ ಅನಾಥನಾಗಿದ್ದಾನೆ, ಏನೋ ಪಾಪಿಯಾಗಿದ್ದಾನೆ, ಆದರೆ ಏನು ನಮ್ಮ ಏನೋ 2 ಶಾಸ್ತ್ರ ವಿಷಯಗಳನ್ನ ಕೇಳಿದ್ದಾನೆ, ಹೇಳಿದ್ದಾನೆ, ನಾಮವನ್ನು ಹೇಳ್ತಾ ಇದ್ದಾನೆ, ಅದರಿಂದ ಅವನ ಉದ್ಧಾರ ಮಾಡು ಅಂತ ನಮ್ಮ ಪರವಾಗಿ ಭಗವಂತನಲ್ಲಿ ರೆಕಮೆಂಡ್ ಮಾಡುವವರು ಅಂದ್ರೆ ವಾಯುದೇವರು ಅಂತ ರಾಯರು ಪ್ರಾತಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ. ಅಂದರೆ ಅಂಥ ಹನುಮಂತ ದೇವರನ್ನ ಇಲ್ಲಿ ವಿಶೇಷವಾಗಿ ಪ್ರಾಣೇಶ ವಿಠಲದಾಸರು ಕೊಂಡಾಡುತ್ತಾರೆ. ಹನುಮಂತ ದೇವನಮೋ ಆಂಜನೇಯನೇ ಅಮರವಂದಿತ ಕಂಚನಾಭನ ದೂತನೇ ಮಂಜಿನೊಳಗಂತೆ ಸರದಿಯ ಧಾಟಿತ ಮಹಾಧೀರನೆ ಅಂತ ಹೇಳಿ ಇದು ಒಂದು ಒಳ್ಳೆ ಕೃತಿ. ಈ ಒಂದು ಕೃತಿಯನ್ನು ಮಾಡಿದವರು ನಮ್ಮ ವಾದಿರಾಜರು ಹಯವದನ ಮುದ್ರೆಯಲ್ಲಿ ಎಷ್ಟೋ ವಿಷಯಗಳನ್ನು ಹೇಳಿದ್ದಾರೆ. ನಾವು ಮುಂದೆ ನೋಡಿದೆವು, ಮುದ್ದು ಮುಖದಾತನಮ್ಮ ಅಂತ. ಶ್ರೀರಾಮ ಕಾರ್ಯವ ವಗಿಸಿ ಅಕ್ಷಕುಮಾರನನ್ನು ಸಂಹರಿಸಿದೆ, ಕೋರ ರಕ್ಕಸರಂಬುವರನು ಮಾರಿ ವಶವನು ಗೈಸಿದೆ ಅಂತ ಹೇಳ್ತಾರೆ. ಅಕ್ಷಕುಮಾರನ ಸಂಹಾರ ಮಾಡಿದರು. ವಾದಿರಾಜರು ಪ್ರತ್ಯೇಕವಾಗಿ ಸುಂದರಕಾಂಡವನ್ನೇ ಕೊಟ್ಟಿದ್ದಾರೆ, ನಾವು ನೋಡಿದೆವು ಹೋದವಾರ. ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಹನುಮಂತ. ಪೂರ್ತಿಯಾಗಿ ಸುಂದರಕಾಂಡವನ್ನು ಕೊಟ್ಟು ಯಾತಕ್ಕೆ ಹೋದ್ರು, ರಾಮನಪ್ಪಣೆಯಿಂದ ಶರದಿಯ ದಾಟಿ ಆ ಮಹಾಲಂಕಯ್ಯ ಕಂಡೆಗಿರೀಟಿ. ರಾಮದೇವರ ಆಜ್ಞೆ ಎಂಬುದಕ್ಕಾಗಿ ಹೋಗಿದರು ಅಂತ ಹೋಗಿ ಲಂಕೆಯನ್ನು ಪ್ರವೇಶ ಮಾಡಿ ರಾಮರ ಕ್ಷೇಮವ ರಮಣಿಗೇ ಪೇಳಿ ತಾಮಸ ಮಾಡದೆ ಮುದ್ರಿಗೆ ನೀಡಿ ಆ ರಾಮರ ವಿಷಯವನ್ನ ಕ್ಷೇಮದ ಬಗೆ ಅಲ್ಲಿ ಸೀತಾದೇವಿಗೆ ಹೋಗಿ ಮುಟ್ಟಿಸಿ ಆ ಮುದ್ರೆಯನ್ನು ಕೊಟ್ಟು ಮತ್ತು ಅವಳು ಸೂಟಾಮಣಿಯನ್ನು ಮತ್ತು ಸ್ವೀಕಾರ ಮಾಡಿಕೊಂಡು ಬಂದರು. ಮುತ್ತವನ್ನು ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೆವದಲ್ಲಿ ಅಸುರರ ಹೊಯ್ದು ಅಂತ ಹಣ್ಣಿನ ಬಿಸಾಡುತ್ತಾಳೆ ಅಂತ ಹೊರಟವರು ಎಲ್ಲ ವನವನ್ನು ನಾಶ ಮಾಡಿದ್ದಾರೆ. ಶೃಂಗಾರ ವನದೊಳಗೆ ಇದ್ದರ ಕಸರ ಅಂಗವ ನಡೆಸಿದೇ ಅತಿರನ ಶೂರ, ಎಲ್ಲರನ್ನು ಧ್ವಂಸ ಮಾಡಿಬಿಟ್ಟು ಆಗ ರಾವಣನ ಮಗನಾದ ಇಂದ್ರಜಿತ್ತು ಬಂದು ಅಲ್ಲಿ ಅವರಿಗೆ ಹನುಮಂತ ದೇವರಿಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದರು ಅಂತ ಕೇಳ್ತಾರೆ. ಪಿಡಿದನು ಇಂದ್ರಜಿತ್ತು ಕಡುಗೋಪದಿಂದ ಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ. ಬ್ರಹ್ಮಾಸ್ತ್ರವನ್ನು ಕೂಡ ಹನುಮಂತ ದೇವರು ಒಂದು ಮಾಡೋದಿಲ್ಲ, ವರ ಇದವರಿಗೆ. ಆದರೆ ಇಂದ್ರಜಿತ್ ಕಟ್ಟಿದ, ಇವರು ಕಟ್ಟಂಡಂತೆ ನಾಟಕ. ಆಗ ಎಲ್ಲರೇನು ಹಗ್ಗದಿಟ್ಟೆ ಕಟ್ಟಲಿಕ್ಕೆ ಶುರು ಮಾಡಿದರು ಆ ರಾಕ್ಷಸರೆಲ್ಲ. ಬ್ರಹ್ಮಾಸ್ತ್ರ ಹೊರಟು ಹೋಗಿಬಿಡಿತು. ಇವರು ಯಾತಕ್ಕೆ ಆಗಣವರು ತಾನು ಅಲ್ಲಿ ಕೂತ್ಕೊಂಡಿದ್ರು, ಏನು ಮಾಡಲಿಲ್ಲ. ಯಾತಕ್ಕೆ ಹೊರಗೆ ರಾವಣನ ನೋಡಬೇಕು, ಅದಕ್ಕೆ ಈ ನಾಟಕವನ್ನು ಆಡ್ತಾ ಇದ್ದಾರೆ. ಹನುಮಂತ ದೇವರು ತಾನು ಕಟ್ಟು ಮಾಡಿಕೊಂಡಂತೆ ತೋರಿಸಿಕೊಂಡು ರಾವಣನಿಗೆ ಹೋಗಿ ಹೆದರಿಕೆಯನ್ನು ಕೊಟ್ಟರು. ರಾಮ ಬಾಣಧಾರಣೆ ಕ್ಷಮಾಸ್ವರೇಶ್ವರ ಅಪಿ ವಿರಿಂಚಿ ಸರ್ವಪೂರ್ವಕಾಹ ಕಿಮು ತ್ವಮಲ್ಪಸಾರಕಃ. ರಾಮದೇವರು ಬಾಣಕ್ಕೆ ಮುಂದೆ ಬ್ರಹ್ಮರುದ್ರಾದಿ ದೇವತೆಗಳು ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೀ ಯಾಣಪ್ಪ ಅಲ್ಪ ಅಂತ ಹೇಳಿ. ಆಗ ಬಡರಾವನನೆ ನಿನ್ನ ಬಡಿದು ಹಾಕುವೇನೋ
ಒಡೆಯನ ಇಲ್ಲ ಎಂದು ತಾಳಿದೇನೋ. ನಿನ್ನ ಬಡಿಲಕ್ಕೆ ಸಾಮರ್ಥ್ಯ ಇದೆ, ಆದ್ರೆ ನಾನು ನಿನ್ನ ಬಡಿಯೋದಿಲ್ಲ. ಯಾತಕ್ಕೆ? ನನಗೆ ಅಪ್ಪಣೆ ಇಲ್ಲ, ರಾಮದೇವರ ಆಜ್ಞೆ ಇಲ್ಲ, ಅದರಿಂದ ನಾನು ನಿನ್ನ ಬಡಿದು ಹಾಕುವುದಿಲ್ಲ ಅಂತೇಳಿ ಎಷ್ಟೋ ವಿಷಯಗಳನ್ನು ಹೇಳುತ್ತಾ ಅಲ್ಲಿ ರಾವಣ ಅವನಿಗೆ ಅಲ್ಲಿ ಆಂಜನೇಯರ ಬಾಳದಲ್ಲಿ ಬೆಂಕಿಯನ್ನು ಇಟ್ಟಾಗ ಕುಣಿದಾಡಿದರಂತೆ. ಬೆಂಕಿಯನ್ನು ಇಟ್ಟರೆ ಏನೋ ಆನಂದದಿಂದ ಕುಣಿತಾ ಇದ್ದಾರೆ. ಕುಣಿದಾಡುತ್ತಾ ಗೂಗಿ ಬೊಬ್ಬಿಡುತ್ತಾ ಇನುಗಿ ನೋಡುತ್ತಾ ಅಸುರರ ನನಗಿಸುತ್ತಾ ಎಲ್ಲ ಗಂಟೆಯನ್ನು ಬಹಳ ಶಬ್ದ ಮಾಡಿಕೊಂಡು ಮಂಗಳ ಹೇಳ್ತಾ ಇದ್ದರಂತೆ ರಾಮದೇವರಿಗೆ. ಮಂಗಳಂ ಶ್ರೀರಾಮಚಂದ್ರ ಮೂರ್ತಿಗೆ, ಮಂಗಳಂ ಸೀತಾದೇವಿ ಚರಣಂಗಳಿಗೆ ಅಂತ ಮಂಗಲವನ್ನು ಪಾಡುತ್ತಾ ಇಡೀ ಲಂಕೆಯನ್ನು ಸುಟ್ಟು ಬಿಟ್ಟರು. ವಾಪಸ್ ಬಂದು ರಾಮದೇವರಿಗೆ ವಿಷಯವನ್ನು ಮುಟ್ಟಿಸಿ ಅಲ್ಲಿ ರಾಮದೇವರ ಜೊತೆಯಾಗಿ ಆ ಸೇತುವನ್ನು ನಿರ್ಮಾಣ ಮಾಡಿ ಅಲ್ಲಿ ಲಂಕೆಗೆ ಹೋಗಿ ಯುದ್ಧವನ್ನು ಮಾಡಿ ಎಲ್ಲರನ್ನು ಗೆದ್ದು ರಾಮರು ರಾಜ್ಯವಾಡಿದರು. ಸೀತೆಯನ್ನು ಕೊಂಡು ಅಯೋಧ್ಯದಿ ದೇವ ಶ್ರೀರಾಮರು ರಾಜ್ಯವಾಡಿದರು ಅಂತ ಪಟ್ಟಾಭಿಷೇಕ ಪರ್ಯಂತ ಇಲ್ಲಿ ವಾದಿರಾಜರು ಹನುಮಂತನ ಪ್ರಭಾವವನ್ನು ಚೆನ್ನಾಗಿ ತಿಳಿಸುತ್ತಾ ಸುಂದರಕಾಂಡವನ್ನು ನಮಗೆ ಮಾಡಿಕೊಡುತ್ತಾರೆ. ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ, ಶಂಖಗಿರಿಯಲ್ಲಿ ನಿಂತ ಹನುಮಂತರಾಯ, ಪಂಕಜಾಕ್ಷ ಹಯವದನನ ಕಟಾಕ್ಷದಿ ಬಿಂಗದಿ ಪಡೆದೆಯೋ ಅಜನ ಪದವಿಯ. ನಾವು ಫುಲ್ಲ ಒಂದು ವಾರ ಡೀಟೇಲ್ ಆಗಿ ನೋಡಿದ್ದೆವು ಒಂದು ಸೆಷನ್ನಲ್ಲಿ. ಇದನ್ನು ವಾಯುದೇವರ ಮಹಿಮೆ, ಹನುಮಂತ ದೇವರ ಮಹಿಮೆ. ಹರಿದಾಸರ ಕೃತಿಗಳಲ್ಲಿ, ಹರಿದಾಸ ಸಾಹಿತ್ಯದಲ್ಲಿ ಹನುಮಂತ ದೇವರ ಮಹಿಮೆ ಎಂಬುದಾಗಿ ಈ ಒಂದು ಗಂಟೆ 5 ನಿಮಿಷ ಕಾಲ ನಾವು ಈ ಒಂದು ವಾರ ನೋಡಿದೆವು. ನಮ್ಮ ವೇದವ್ಯಾಸ ಮುಖ್ಯ ಪ್ರಾಣದಾಸ ಸಾಹಿತ್ಯ ಪ್ರಜ್ಞಾಲಯದಲ್ಲಿ 5ನೇ ಸೆಷನ್. ಮುಂದೆ ಹನುಮಂತ ದೇವರ ಜಯಂತಿ ಉತ್ಸವ, ಹನುಮತ್ ಜಯಂತಿ ಉತ್ಸವ ಬರ್ತಾ ಇದೆ. ಈ ಒಂದು ಸಮಯದಲ್ಲಿ ಯತ್ಕಿಂಚಿತ್ ಹನುಮಂತ ದೇವರ ಸ್ಮರಣ ಆಗಲಿ ಅಂತ ಹೇಳ್ತಾ, ದಾಸ ಸಾಹಿತ್ಯದಲ್ಲಿ ಇನ್ನೂ ಎಷ್ಟೋ ಇದೆ ಕೃತಿಗಳು. ನಮಗೆ ಹೊತ್ತು ಅದು ಹೇಳ್ತಾ ಇದ್ದರೆ 10 ದಿವಸ ಅಲ್ಲ, 1 ವರ್ಷ ಪೂರ್ತಿ ಹೇಳಬಹುದು. ಅಷ್ಟು ವಿಷಯಗಳನ್ನು ರಾಮಾಯಣದ ಸಾರ ಸಂಗ್ರಹವನ್ನು ತೆಗೆದು ದಾಸ ಸಾಹಿತ್ಯದಲ್ಲಿ ನಮಗೆ ಇಷ್ಟು ಕೊಟ್ಟಿದ್ದಾರೆ. ದಾಸರೆಲ್ಲ ಅದರ ರಹಸ್ಯವನ್ನು ಇಟ್ಟುಕೊಟ್ಟಿದ್ದಾರೆ. ಅಂತ ಗುಹ್ಯ ಭಾಷೆಯಲ್ಲಿ ನಮಗೆ ವಿಷಯಗಳನ್ನು, ಆ ಗುಹ್ಯವನ್ನು ಹೇಳಿಕೊಟ್ಟಿದ್ದಾರೆ. ಅಂಥ ವಿಷಯದಲ್ಲಿ ಯತ್ಕಿಂಚಿತ್ ಯಥಾಶಕ್ತಿ 2 ಮಾತುಗಳನ್ನು ಹೇಳಿದ್ದೆವು. ಈ ಒಂದು ವಿಷಯಗಳನ್ನು ಸಮಸ್ತ ದಾಸರುಗಳು, ಗುರುಗಳ ಪರಂಪರೆಯಲ್ಲಿರುವಂತಹ ಎಲ್ಲ ಮಹನೀಯರ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಆ ಸೀತಾಪತಿ ರಾಮಚಂದ್ರ ದೇವರ ಪಾದಾರವಿಂದಗಳಲ್ಲಿ ಈ 2 ಮಾತುಗಳನ್ನು ಸಮರ್ಪಣ ಮಾಡುತ್ತೇವು. ಶ್ರೀಕೃಷ್ಣಾರ್ಪಣಮಸ್ತು. ತುಂಬಾ ಅದ್ಭುತವಾಗಿತ್ತು. ತುಂಬಾ ಸಂತೋಷ. ಇನ್ನೂ 2 ಮಾತುಗಳು ಹೊರಟುದಿದ್ರೆ 5 ನಿಮಿಷ. ತುಂಬಾ ಅದ್ಭುತವಾಗಿತ್ತು, ತುಂಬಾ ಅದ್ಭುತ ಆಯ್ತು, ತುಂಬಾ ಚಂದ ಆಯ್ತು. ಎಲ್ಲಾರ ದಾಸರು ಒಡೆಯದೆಲ್ಲ ಕಲೆಕ್ಟ್ ಮಾಡಿ ಹೇಳಿ ತುಂಬಾ ಚಂದ ಆಯ್ತು. ಸಂತೋಷಮ್ಮ. ಬೇರೆ ಯಾರು ಕ್ವಶನ್ ಇದೆಯಾ? ಧನ್ಯವಾದಗಳು ಗುರುಗಳಿಗೆ. ನಮಸ್ಕಾರ. ಎಲ್ರಿ ನಮಸ್ಕಾರಮ್ಮ. ತುಂಬಾ ಚೆನ್ನಾಗಿತ್ತು. ನಾ ಈತ ಫಸ್ಟ್ ಟೈಮ್ ನಮ್ದು ಕೇಳ್ತಾ ಇದ್ದೇನೆ ಝೂಮ್ ಮೀಟಿಂಗ್. ನೀವೆಲ್ಲಿದ್ದೀರಿಮ್ಮ? ನಾವು ಅಂಬತ್ತೂರ್ಲಿದ್ದೇನೆ. ಮಠದಲ್ಲಿ ನಿಮ್ಮ ಪ್ರವಚನ ಕೇಳಿದ್ದೇನೆ ನಾನು. ಸಂತೋಷ. ನಾ ಕೇಳ್ತೇನೆ. ತುಂಬಾ ಚೆನ್ನಾಗಿತ್ತು ಗುರುಗಳೇ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಸ್ಮಿತಾ ಮಾತಾಡ್ತೀನಿ. ತುಂಬಾ ಚೆನ್ನಾಗಿತ್ತು. ಇವತ್ತೇ ಅಟೆಂಡ್ ಮಾಡಿದ್ದು ಕ್ಲಾಸು. ಸಂತೋಷ. ನಮಸ್ಕಾರ. ಚೆನ್ನಾಗಿತ್ತು. ಅಲ್ಲಿ ಬರ್ತಾ ಇರ್ರಿ. ಈ PDF ಮೆಟೀರಿಯಲ್ ನಾನು ನಿಮಗೆ ಇದನ್ನ ಕೊಟ್ಟು ಬಿಡ್ತೇನೆ. ನಾನು ಆಸ್ ಯೂಶುವಲ್ ಇದು ಶಾರ್ಟ್ ಡ್ರೈವ್ ಇರುತ್ತೆ. ರೆಕಾರ್ಡೆಡ್ ವಿಡಿಯೋ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾನೆ, ಮತ್ತೆ ನೀವು ನೋಡಿಕೊಳ್ಬಹುದು. ಖಂಡಿತ. ಎಲ್ಲರಿಗೂ ಸಂತೋಷ. ಧನ್ಯವಾದಗಳು ಗುರು. ನಮಸ್ಕಾರ. ಹರೇ ಶ್ರೀನಿವಾಸ. ಶ್ರೀನಿವಾಸ.